ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಜುಲೈ ತಿಂಗಳ ಪ್ರಥಮ ಭಾನುವಾರದ ಆರಾಧನೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ದಿವಸದ ಆರಾಧನೆ ಸ್ಟೀವರ್ಶಿಪ್ ಸಂಡೇ, ಮನೆ ವಾರ್ತೆತನದ ಆರಾಧನೆ. ಈ ಆರಾಧನೆಯಲ್ಲಿ ದೇವರು ನಮ್ಮ ಸಂಗಡ ಇದ್ದು ಈ ಆರಾಧನೆಯನ್ನು ನಡೆಸಲಿ. ವಿಶೇಷವಾಗಿ ಈ ಆರಾಧನೆಗೆ ಸಿದ್ಧವಾಗಿರುವಂತಹ ನಮ್ಮ ಎಲ್ಲ ಸಭೆಯವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ ಮತ್ತು ಈ ಆರಾಧನೆಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗ ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ದೇವರೇ. ಸ್ವಾಮಿ, ನಾವು ಈ ಬೆಳಗಿನ ಸಂದರ್ಭದಲ್ಲಿ ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು, ನನ್ನ ಧಣಿಯ ಸೌಭಾಗ್ಯಕ್ಕೆ ಸೇರು ಎನ್ನುವಂತಹ ಮಾತುಗಳನ್ನು ನಿನ್ನಿಂದ ಕೇಳಿಸಿಕೊಳ್ಳುವುದಕ್ಕೆ, ಆ ನಂಬಿಗಸ್ತಿಕೆಯ ಜೀವಿತವನ್ನು ನಡೆಸುವುದಕ್ಕೆ ನಿನ್ನ ಬಳಿಗೆ ಬಂದಿದ್ದೇವೆ. ಕರ್ತನೆ, ನಮಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ, ನಮ್ಮ ಎಲ್ಲರನ್ನ ನೀನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಮ್ಮೆಲ್ಲರನ್ನು ನೀನು ಬಲಪಡಿಸು. ಈ ಆರಾಧನೆಯ ಪ್ರಾರಂಭದಿಂದ ಅಂತಿಮ ತನಕ ಮತ್ತು ಪ್ರಾರಂಭದ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸಂಗಡ ಇರು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಪ್ರಥಮ ಸಂಗೀತವನ್ನು ಹಾಡೋಣ. ನಾವು ಹಾಗೆ ದೇವರನ್ನು ಆರಾಧಿಸುವ ಹಾಗೆ ಪುಟ 124ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರ ಸ್ತುತಿಯ ಆರಾಧನೆಯಿಂದ ದೇವರನ್ನು ಆರಾಧಿಸೋಣ. ಪುಟ 124ನೇ ಪುಟ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ.
ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ನಾವೆಲ್ಲರೂ ಒಟ್ಟಾಗಿ ಮುಂದಿನ ಪ್ರಾರ್ಥನೆ ಹೇಳೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರಲ್ಲಿ ಅರಿಕೆ ಮಾಡೋಣ. ಸಂಗೀತದಲ್ಲಿ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಆತನಲ್ಲಿ ಕ್ಷಮೆಯುಂಟು ಎನ್ನುವ ಸಂಗೀತವನ್ನು ಹಾಡೋಣ. ಪುಟ 127ನೇ ಪುಟದಲ್ಲಿರುವಂತಹ ಪಾಪದರಿಕೆ ಪ್ರಾರ್ಥನೆ ಒಟ್ಟಾಗಿ ಹೇಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡುಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ವಿಮೋಚನ ಕಾಂಡ 36ನೇ ಅಧ್ಯಾಯ 2ರಿಂದ 7 ವಚನಗಳು. ವಿಮೋಚನ ಕಾಂಡ 36ನೇ ಅಧ್ಯಾಯ 2ರಿಂದ 7 ವಚನಗಳು ಓದಿಕೊಳ್ಳೋಣ. ಇಸ್ರಾಯೇಲ್ಯರು ಗುಡಾರವನ್ನು ಅದರ ಎಲ್ಲ ಸಾಮಾನುಗಳನ್ನು ಮಾಡಿದ್ದು, ಬೆಚಲೇಲನನ್ನು, ಒಹೋಲ್ಯಬನನ್ನು ಮತ್ತು ಯಾರ್ಯಾರ ಹೃದಯದಲ್ಲಿ ಯೆಹೋವನು ಜ್ಞಾನವನ್ನು ಇಟ್ಟಿದ್ದಾನೋ, ಯಾರ್ಯಾರನ್ನು ಈ ಕೆಲಸ ಮಾಡುವುದಕ್ಕೆ ಹೃದಯ ಪ್ರೇರಿಸಿದ್ದೋ ಆ ಜನರೆಲ್ಲರನ್ನು ಮೋಶೆ ತನ್ನ ಹತ್ತಿರಕ್ಕೆ ಕರೆಸಿದನು. ಅವರ ದೇವಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲ್ಯರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲ್ಯರು ಪ್ರತಿದಿನದ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು.
ಆಗ ದೇವಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜನರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ, ಮೋಶೆ, ದೇವಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳ್ಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು ಎಂಬುದೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನಗಳು 10ರಿಂದ 20ರವರೆಗೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನಗಳು 10ರಿಂದ 20ರವರೆಗೆ. ಫಿಲಿಪ್ಪ ಸಭೆಯವರು ಪೌಲನಿಗೆ ತೋರಿಸಿದ ಔದಾರ್ಯವನ್ನು ಕುರಿತದ್ದು. ನನ್ನ ವಿಷಯವಾದ ನಿಮ್ಮ ಯೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದ್ದಕ್ಕೆ ನಾನು ಕರ್ತನ ನಿಮಿತ್ತ ಬಹಳವಾಗಿ ಸಂತೋಷಪಡುತ್ತೇನೆ. ಇಂಥ ಯೋಚನೆ ನಿಮ್ಮಲ್ಲಿ ನಿಜವಾಗಿ ಇರುತ್ತಿದ್ದರೂ ಇದುವರೆಗೆ ಅದರ ಪ್ರಕಾರ ಮಾಡುವುದಕ್ಕೆ ಸಂದರ್ಭ ಸಿಕ್ಕಲಿಲ್ಲವೇನೋ? ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದುದು ಒಳ್ಳೆಯದಾಯಿತು. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಡುವ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದ್ದೀರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರತಿಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು. ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾದೆನು. ಅದು ದೇವರಿಗೆ ಮೆಚ್ಚುಗೆಯಾದದ್ದು. ಸುಗಂಧ ವಾಸನೆಯೇ ಇಷ್ಟಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಪ್ರಭಾವ. ಆಮೇನ್ ಎಂಬುದೇ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 11ರಿಂದ 27 ವಚನಗಳು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 11ರಿಂದ 27 ವಚನಗಳು. 10 ಮೊಹರಿಗಳ ವಿಷಯವಾದ ಸಾಮ್ಯ. ಅವರು ಈ ಮಾತುಗಳನ್ನು ಕೇಳುತ್ತಿರಲಾಗಿ ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದುದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದುದರಿಂದಲೂ ಇನ್ನೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು
ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು. ನೀನು ಬಹು ಸ್ವಲ್ಪವಾದದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಎರಡನೆಯವನು ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 5 ಮೊಹರಿಗಳು ದೊರಕಿದವು ಅನ್ನಲು ಅವನು ಇವನಿಗೆ, ನೀನು ಸಹ 5 ಗ್ರಾಮಗಳ ಮೇಲಿರು ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ಬಂದು, ದೊರೆಯೇ, ಇಗೋ, ನೀನು ಕೊಟ್ಟ ಮೊಹರಿ. ನೀನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ನಿನಗೆ ಹೆದರಿಕೊಂಡು ಇದನ್ನು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡೆನು ಅಂದನು. ಅದಕ್ಕೆ ಅವನು, ನೀನು ಕೆಟ್ಟ ಆಳು, ನಿನ್ನ ಮಾತಿನ ಮೇಲೆಯೇ ನಿನಗೆ ತೀರ್ಪು ಮಾಡುತ್ತೇನೆ. ನಾನು ಇಡದೆ ಇರುವುದನ್ನು ಎತ್ತಿಕೊಂಡು ಹೋಗುವ, ಬಿತ್ತದೇ ಇರುವುದನ್ನು ಕೊಯ್ಯುವ ಕಠಿಣ ಮನುಷ್ಯನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರನ ಕೈಯಲ್ಲಿ ಯಾಕೆ ಕೊಡಲಿಲ್ಲ? ಆಮೇಲೆ ನಾನು ಬಂದು ಅದನ್ನು ಬಡ್ಡಿ ಸಹಿತ ತೆಗೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ಹತ್ತಿರ ನಿಂತಿದ್ದವರಿಗೆ, ಆ ಮೊಹರಿಯನ್ನು ಇವನಿಂದ ತೆಗೆದುಕೊಂಡು 10 ಮೊಹರಿಗಳುಳ್ಳವನಿಗೆ ಕೊಡಿರಿ ಎಂದು ಹೇಳಿದನು. ಅವರು, ದೊರೆಯೇ, 10 ಮೊಹರಿಗಳು ಅವನಲ್ಲಿ ಅವೆಯಲ್ಲ ಎಂದು ಅವನಿಗೆ ಹೇಳಿದರು. ಅದಕ್ಕವನು, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತು ತಮ್ಮ ಮೇಲೆ ನಾನು ದೊರೆತನ ಮಾಡುವುದು ಇಷ್ಟವಿಲ್ಲವೆಂದು ಹೇಳಿದ ಆ ನನ್ನ ವೈರಿಗಳನ್ನು ಇಲ್ಲಿಗೆ ತಂದು ನನ್ನ ಮುಂದೆ ಸಂಹಾರ ಮಾಡಬೇಕು ಅಂದನು ಎಂಬುದೇ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ. ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂದಿರುಗೆನು ನಾ.
ನಾನಿನ್ನನೆ ಸೇವಿಸುವೆ, ನಾನಿನ್ನನೆ ಸೇವಿಸುವೆ, ನಾನಿನ್ನನೆ ಸೇವಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನು ಬಹಳ ಸಂತೋಷದಿಂದ ಆನ್ಲೈನ್ನ ಈ ಪವಿತ್ರ ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ಮತ್ತು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿ ಈ ದಿವಸದಲ್ಲಿ ದೇವರ ಆತ್ಮನು ಕೊಡುವಂತಹ ವಾಕ್ಯ ಸಂದೇಶಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮಗೆ ಸಕಲ ವರದಾನಗಳನ್ನು ಅನುಗ್ರಹಿಸಿಕೊಟ್ಟು ಸಭೆಯ ಒಳಿತಿಗೂ ಸಮಾಜದ ಒಳಿತಿಗೂ ಮತ್ತು ಸಭೆ ಸೇವೆಯಲ್ಲಿ ಕರ್ತನೆ ನೀನು ನಮ್ಮೆಲ್ಲರನ್ನು ಕರೆದು ನಮಗೆ ಕೊಟ್ಟಿರುವಂಥ ಎಲ್ಲ ವರತಲಾಂತುಗಳನ್ನು ನಿನಗೋಸ್ಕರ ಉಪಯೋಗಿಸುವುದಕ್ಕೆ, ಒಳ್ಳೆಯ ಮನೆವಾರ್ತೆತನವನ್ನು ಮಾಡುವುದಕ್ಕೆ ನೀನು ನಮ್ಮೆಲ್ಲರನ್ನು ಕರೆದಿದ್ದಿ. ಕರ್ತನ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ತೇವೆ. ನೀನೇ ನಮ್ಮ ಸಂಗಡ ಮಾತನಾಡು. ನಮ್ಮ ವಾಕ್ಯದ ಧ್ಯಾನ, ನಮ್ಮೆಲ್ಲರ ಆಲೋಚನೆ ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ದೇವರ ಮಹಾಕೃಪೆಯಿಂದ ನಾವು ಮತ್ತೊಂದು ನೂತನವಾದಂತಹ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ದೇವರು ನಮ್ಮನ್ನು ಪ್ರತಿದಿನವೂ ಆತನ ಪರಿಪಾಲನಾ ಹಸ್ತದಲ್ಲಿಟ್ಟುಕೊಂಡು ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ನಾವು ಅನಂತ ಸ್ತೋತ್ರಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಭಾನುವಾರದಲ್ಲಿ ದೇವರು ನಮಗೆ ಕೊಡುವಂತಹ ವಾಕ್ಯದ ಸಂದೇಶ ಏನು? ಈ ಸಮಯದಲ್ಲಿ ದೇವರು ನಮ್ಮನ್ನು ಆತನ ವಾಕ್ಯಗಳಿಂದ ಹೇಗೆ ನಮ್ಮನ್ನು ಬಲಪಡಿಸುತ್ತಾನೆ ಮತ್ತು ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡುತ್ತಾನೆ ಎನ್ನುವಂಥದ್ದನ್ನು ನಾವು ಧ್ಯಾನಿಸೋಣ. ಈ ದಿವಸಕ್ಕೆ ಮುಖ್ಯ ಸಂದೇಶ ಮನೆವಾರ್ತೆತನ, ಪಾರದರ್ಶಕತೆ ಹಾಗೂ ಲೆಕ್ಕದಾಯತ್ವ. ಸ್ಟೀವರ್ಶಿಪ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಮನೆವಾರ್ತೆತನ ಅದು ಪಾರದರ್ಶಕತೆ ಹಾಗೂ ಲೆಕ್ಕದಾಯತ್ವ. ಈ ಎರಡು ಪದಗಳನ್ನು ನಾವು ಕೇಳಿಸಿಕೊಳ್ಳುವುದಾದರೆ, ಒಂದು ಕಡೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಮತ್ತು ಲೆಕ್ಕದಾಯತ್ವ. ಈ ಪದಗಳನ್ನು ಕೇಳುವುದಾದರೆ ಇದು ಒಂದು ಶುದ್ಧವಾದಂತಹ, ಭ್ರಷ್ಟಾಚಾರರಹಿತವಾದಂತಹ ಜೀವನಕ್ಕೆ ಸಂಬಂಧಿಸಿದ್ದು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ತೇವೆ, ಟ್ರಾನ್ಸ್ಪರೆನ್ಸಿ ಎಂಬುದಾಗಿ ಹೇಳುವಾಗ. ಆದರೆ ಇಂದಿನ ದೇವರ ವಾಕ್ಯ ಸಂದೇಶದಲ್ಲಿ ಮನೆವಾರ್ತೆತನ ಅಂದರೆ ಏನು, ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಏನು ಮತ್ತು ಅಕೌಂಟಬಿಲಿಟಿ ಅಂದರೆ ಏನು, ನಾವು ಯಾರಿಗೆ ಅಕೌಂಟಬಲ್ ಆಗಿರಬೇಕು, ನಾವು ಯಾರಿಗೆ ಪಾರದರ್ಶಕತೆ ಉಳ್ಳವರಾಗಿರಬೇಕು. ಇವತ್ತು ಅನೇಕರನ್ನು ನಾವು ಗಮನಿಸುವುದಾದರೆ, ಅನೇಕರು ಅವರ ಜೀವನದಲ್ಲಿ, ಅವರ ಉದ್ಯೋಗಗಳಲ್ಲಿ,
ಒಂದು ಅಕೌಂಟಬಿಲಿಟಿ, ಅವರ ಬದುಕಿನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಅವರ ಆಡಳಿತದಲ್ಲಿ ಒಂದು ಶುದ್ಧವಾದಂತಹ, ಎಲ್ಲರಿಗೂ ಕಾಣಿಸುವಂತಹ ಪಾರದರ್ಶಕತೆ ಮತ್ತು ಲೆಕ್ಕದಾಯಿತ್ವದ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾರೆ. ಹಾಗಾದರೆ ಈ ಭಾನುವಾರದ ಈ ವಾಕ್ಯ ಸಂದೇಶ ನನಗೆ ಮತ್ತು ನನ್ನ ಸಭೆಗೆ, ನಾನು ನೋಡ್ತಿರುವಂತಹ ನಮ್ಮೆಲ್ಲರಿಗೆ ಕೊಡುವಂಥ ಸಂದೇಶ ಏನು? ಈ ಸಂದೇಶದ ಮೂಲಕ ನಾನು ಒಬ್ಬ ಒಳ್ಳೆಯ ಮನೆವಾರ್ತೆತನವನ್ನು ಹೇಗೆ ನಡೆಸುವಂಥದ್ದು? ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಈ ಮನೆ ವಾರ್ತೆತನ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸ್ಟೀವರ್ಶಿಪ್, ನಾವು ಮಾಡುವಂಥ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿ, ನಮ್ಮ ಕುಟುಂಬ ಜೀವನದಲ್ಲಿ ನಾವು ನಂಬಿಗಸ್ತರಾಗಿ, ನಮ್ಮ ಸಭೆಯಲ್ಲಿ ನಾವು ನಂಬಿಗಸ್ತರಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ದೇವರಿಗೆ ನಾವು ಹೇಗೆ ನಂಬಿಗಸ್ತರಾಗಿರ್ತೇವೆ. ಇಲ್ಲಿ ಮನೆ ವಾರ್ತೆತನ ಅಂದರೆ ದೇವರು ನಮಗೆ ಕೊಟ್ಟಂತಹ ಅಧಿಕಾರ, ದೇವರು ನಮಗೆ ಕೊಟ್ಟಂತಹ ತಲಾಂತು, ದೇವರು ನಮಗೆ ಕೊಟ್ಟಂತಹ ಕುಟುಂಬ, ದೇವರು ನಮಗೆ ಕೊಟ್ಟಂತಹ ಸಭೆ, ದೇವರು ನಮಗೆ ಕೊಟ್ಟಂತಹ ನಾಯಕತ್ವ, ದೇವರು ನಮಗೆ ಕೊಟ್ಟಂಥ ಎಲ್ಲ ವರತಲಾಂತುಗಳನ್ನು ನಾನು ಹೇಗೆ ನಂಬಿಕೆಯಿಂದ, ಪಾರದರ್ಶಕವಾಗಿ, ಲೆಕ್ಕದಾಯಕತ್ವವಾಗಿ ನಾನು ಬಳಸ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಉದ್ಯೋಗದಲ್ಲಿ ನಂಬಿಗಸ್ತರಾಗಿ ಬೇರೆ ಸ್ಥಳದಲ್ಲಿ ನಾವು ನಂಬಿಗಸ್ತರ ಆಗದಿದ್ದರೆ ಅದು ಒಳ್ಳೆಯ ಮನೆ ವಾರ್ತೆತನ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಒಬ್ಬ ವ್ಯಕ್ತಿ ಹೇಗೆ ನಂಬಿಗಸ್ತನಾಗಿ ತನ್ನ ಜೀವಿತವನ್ನು ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಕುಟುಂಬವಾಗಿ ಹೇಗೆ ಆತನು ಬೆಳೆಸಿಕೊಳ್ತಾನೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯದಾಯಕ. ದೇವರು ಆದಿಯಲ್ಲಿ ಮನುಷ್ಯನನ್ನು ಮನೆವಾರ್ತೆತನಕ್ಕೆ ನೇಮಿಸ್ತಾನೆ. ನೀವು ಈ ಒಂದು ಸೃಷ್ಟಿಯನ್ನು ಅನುಭವಿಸಿರಿ ಮತ್ತು ಈ ಸೃಷ್ಟಿಯಲ್ಲಿ ವ್ಯವಸಾಯ ಮಾಡಿರಿ, ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ದೇವರು ಅವರನ್ನಿಟ್ಟನು. ಅಂದರೆ ದೇವರು ನಮಗೆ ಕೊಟ್ಟಂತಹ, ದೇವರು ನಮಗೆ ಅನುಗ್ರಹಿಸಿಕೊಟ್ಟಂತಹ ಎಲ್ಲ ಸಂಗತಿಗಳಲ್ಲಿ ನಾವು ದೇವರಿಗೆ ನಂಬಿಗಸ್ತರಾಗಿ ಬದುಕಬೇಕು. ಪ್ರೀತಿಯ ದೇವ ಜನರೇ, ಇವತ್ತು ನಂಬಿಕೆಯುಳ್ಳ ಜನರನ್ನು ನಾವು ಹುಡುಕುವಂಥದ್ದು ಅಥವಾ ನಂಬಿಕೆಯಲ್ಲಿ ಬದುಕುವಂಥ ಜನರ ಸಂಖ್ಯೆ ಎಷ್ಟರ ಮಟ್ಟಿಗೆ ಇಳಿಕೆ ಆಗ್ತಾ ಇದೆ, ಅಥವಾ ಒಂದು ಕೆಲಸವನ್ನು ಕೊಟ್ಟಾಗ ಅದನ್ನು ಯಾವ ರೀತಿಯಲ್ಲಿ ನಂಬಿಗಸ್ತರಾಗಿ ಅವರು ಕೊಟ್ಟಂತಹ ಕೆಲಸವನ್ನು ನಂಬಿಗಸ್ತರಾಗಿ ಹೇಗೆ ಮುಗಿಸ್ತಾರೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾದರೆ ದೇವರು ನಮಗೆ ಕೊಟ್ಟಂಥ ಈ ಇಡೀ ಜೀವನವೇ ಒಂದು ರೀತಿಯಲ್ಲಿ ಮನೆವಾರ್ತೆತನ. ದ ಹೋಲ್ ಲೈಫ್ ಇಸ್ ಎ ಸ್ಟೀವರ್ಶಿಪ್. ದೇವರು ನಮಗೆ ಕೊಟ್ಟಂತಹ ಇಷ್ಟು ವರ್ಷಗಳಲ್ಲಿ ನಾನು ದೇವರಿಗೆ ಹೇಗೆ ಪಾರದರ್ಶಕನಾಗಿದ್ದೇನೆ, ದೇವರಿಗೆ ನಾನು ಯಾವ ರೀತಿಯಲ್ಲಿ ಲೆಕ್ಕದಾಯಕತ್ವವಾಗಿದ್ದೇನೆ, ದೇವರಿಗೆ ನಾನು ಹೇಗೆ ನಂಬಿಗಸ್ತನಾಗಿದ್ದೇನೆ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ಬೇರೆ ಬೇರೆ ವರ್ಗದಲ್ಲಿ ನಮ್ಮನ್ನು ಕರೆದಿದ್ದಾನೆ. ಅನೇಕರಿಗೆ ನಾಯಕರಾಗುವುದಕ್ಕೆ ಕರೆದಿದ್ದಾನೆ, ಅನೇಕರಿಗೆ ದೇವರು ಒಳ್ಳೆಯ ಉದ್ಯೋಗದಲ್ಲಿ ಕರೆದಿದ್ದಾನೆ, ಅನೇಕರಿಗೆ ಕುಟುಂಬ ಜೀವನದಲ್ಲಿ ಉತ್ತಮವಾದಂಥ ಜೀವಿತವನ್ನು ನಡೆಸುವುದಕ್ಕೆ ಕರೆದಿದ್ದಾನೆ. ಎಲ್ಲರಿಗೂ ದೇವರು ಕರೆದಿದ್ದಾನೆ. ನಮಗೆ ಸಿಕ್ಕಂತಹ ಅವಕಾಶಗಳಲ್ಲಿ, ನಮಗೆ ಸಿಕ್ಕಂತಹ ಎಲ್ಲ ಅವಕಾಶಗಳನ್ನು ನಾನು ಹೇಗೆ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಾನು ಜೀವನ ನಡೆಸಬೇಕೆನ್ನುವಂಥದ್ದನ್ನೇ ಈ ದಿವಸದ ಸ್ಟೀವರ್ಶಿಪ್ ನಮಗೆ ಹೇಳಿಕೊಡುವಂಥದ್ದು. ಪ್ರೀತಿಯ ದೇವಜನರೇ, ವಿಮೋಚನಾ ಕಾಂಡದ ವಾಕ್ಯ ಭಾಗಕ್ಕೆ ಬರುವಾಗ ಅಲ್ಲಿ 36ನೇ ಅಧ್ಯಾಯ 2ನೇ ವಚನದಿಂದ 7 ವಚನಗಳಲ್ಲಿ ಇರುವಂತಹ ಈ ವಾಕ್ಯ ಭಾಗದಲ್ಲಿ ನಾವು ಕಾಣಬೇಕಾದರೆ, ಮೊದಲನೇ ವಾಕ್ಯ ಸಂದೇಶ ಗಿವಿಂಗ್, ಕೊಡುವಂಥದ್ದು. ಮನೆವಾರ್ತೆತನದಲ್ಲಿ ಯಾವಾಗಲೂ ನಮಗೆ ಕಾಣಸಿಕ್ಕುವಂಥದ್ದು ಗಿವಿಂಗ್. ಇಲ್ಲಿ ಗಿವಿಂಗ್ ಎಂಬುದಾಗಿ ಹೇಳುವಾಗ ಕೇವಲ ಹಣ ಮಾತ್ರ ಅಲ್ಲ, ವಸ್ತುಗಳು ಮಾತ್ರ ಅಲ್ಲ, ಬದಲು ದೇವರು ನಮಗೆ ಕೊಟ್ಟಂತಹ
ವರತಲಾಂತುಗಳನ್ನು ನಾನು ಯಾವ ರೀತಿಯಲ್ಲಿ ಸಭೆ ಸಮುದಾಯಕ್ಕೆ ನಾನು ಉಪಯೋಗಿಸ್ತಾ ಇದ್ದೇನೆ. ಪ್ರೀತಿಯ ದೇವಜನರೇ, ದೇವರು ನಮ್ಮೆಲ್ಲರಿಗೆ ಒಂದು ವರ ತಲಾಂತುಗಳನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಳ್ಳೆಯ ಗಿಫ್ಟ್ಗಳನ್ನು ದೇವರು ಕೊಟ್ಟಿದ್ದಾನೆ. ದೇವರು ಒಬ್ಬ ಮನುಷ್ಯನನ್ನು ನಿರ್ಮಿಸುವಾಗ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ ಮನುಷ್ಯನನ್ನು ಎಂಟಿಯಾಗಿ ಲೋಕಕ್ಕೆ ಕಳಿಸಿಕೊಡಲಿಲ್ಲ. ದೆ ಫಿಲ್ಡ್ ವಿತ್ ಜೆಮ್ಸ್, ಅಮೂಲ್ಯವಾದಂತಹ ರತ್ನಗಳನ್ನಿಟ್ಟು, ಅಮೂಲ್ಯವಾದಂಥ ವಿಷಯಗಳನ್ನಿಟ್ಟು ದೇವರು ನಮ್ಮನ್ನು ಇಹಲೋಕದಲ್ಲಿ ಇಟ್ಟಿದ್ದಾನೆ. ದೇವರು ಕೊಟ್ಟಂತಹ ಈ ಒಂದು ವಿಶೇಷವಾದಂಥ ವರತಲಾಂತುಗಳನ್ನು ನಾನು ಯಾವ ರೀತಿಯಲ್ಲಿ ಹೇಗೆ ಅದನ್ನು ಉಪಯೋಗಿಸ್ತಾ ಇದ್ದೇನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಗಿವಿಂಗ್. ಪ್ರೀತಿಯ ಸ್ನೇಹಿತರೆ, ಮೋಶೆಯ ಜೀವಿತವನ್ನು ನೀವು ಗಮನಿಸುವುದಾದರೆ, ಮೋಶೆ ಪ್ರಾರಂಭಿಸಿದಂಥ ನಾಯಕತ್ವ ಒಬ್ಬನೇ, ಈಸ್ ಅಲೋನ್. ಆತನು, ದೇವರು ಆತನಿಗೆ ನಂಬಿಗಸ್ತನಾಗಿ ನೀನು ಕರೆಯುವಾಗ ಆತನಿಗೆ ಒಂದು ಮನೆ ವಾರ್ತೆತನವನ್ನು ಕೆಲಸ ಕೊಡ್ತಾನೆ, ನೀನು ನನ್ನ ಜನರನ್ನು ಬಿಡಿಸಿಕೊಂಡು ಬರಬೇಕು. ಈ ವಾಸ್ ಅಲೋನ್, ಒಬ್ಬನೇ. ಆದರೆ ದೇವರು ಆತನ ಸಂಗಡ ಇದ್ದ, ದೇವರು ಆತನನ್ನು ಬಲಪಡಿಸ್ತಾ ಇದ್ದ. ಫಿಲಿಪಿಯರ ಬರೆದ ಪತ್ರಿಕೆಯಲ್ಲಿ ಇದೇ ಮಾತುಗಳನ್ನು ಪೌಲನು ಹೇಳ್ತಾನೆ, ಬಲಪಡಿಸುವ ಆತನು ನನ್ನಲ್ಲಿರುವಾಗ, ನಾನು ಅಶಕ್ತನಾಗಿರುವಾಗಲೂ ದೇವರು ನನ್ನನ್ನು ಬಲಪಡಿಸ್ತಾನೆ. ಮನೆ ವಾರ್ತೆತನ ಬರುವಾಗ ನಾವು ಅನೇಕ ಸಂದರ್ಭಗಳು ನಾವು ವಿ ಆರ್ ಅಲೋನ್ ಎಂಬುದಾಗಿ ಅನಿಸಿಕೊಂಡ್ರು, ದೇವರು ನಮ್ಮ ಸಂಗಡ ಇರುವಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ. ದೇವರು ಬಹುಸಂಖ್ಯೆಯ ಜನರ ಜೊತೆ ಹೋಗುವುದಿಲ್ಲ, ಬದಲು ಅಲ್ಪಸಂಖ್ಯಾತರ ಒಟ್ಟಿಗೆ ಮುಂದೆ ಹೋಗ್ತಾನೆ. ದೇವರು ಯಾವಾಗಲೂ ಬಲಹೀನರ ಜೊತೆಯಲ್ಲಿ ಮುಂದೆ ಹೋಗ್ತಾನೆ. ದೇವರು ಶಕ್ತಿ ಇಲ್ಲದಂಥವರ ಜೊತೆ ಮುಂದೆ ಹೋಗ್ತಾನೆ. ಮೋಶೆ ಪ್ರಾರಂಭ ಮಾಡಿದಾಗ ಆತನನ್ನು ಕರೀತಾನೆ. ಆದರೆ ನಂತರ ಮೋಶೆ ಅನೇಕ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ಮೋಶೆ ಅನೇಕರನ್ನು ಸೇರಿಸಿಕೊಳ್ತಾನೆ. ದೊಡ್ಡದಾದಂಥ ರೀತಿಯಲ್ಲಿ ಬಿಡುಗಡೆ ಪ್ರಾರಂಭವಾಗುವಂಥದ್ದನ್ನು ನೋಡ್ತೇವೆ. ವಿಮೋಚನಾ ಕಾಂಡದ ಎಲ್ಲದರಲ್ಲಿ ನಾಯಕತ್ವದ ವಿಷಯಗಳು ಬರ್ತವೆ. ಅನೇಕರನ್ನು ನೇಮಿಸ್ತಾನೆ, 70 ಮಂದಿ ಜನರನ್ನು ನೇಮಿಸಿಕೊಳ್ತಾನೆ. ನಂತರ ಆತನು ಆ ದೇವ ಗುಡಾರವನ್ನು, ದೇವದರ್ಶನದ ಗುಡಾರವನ್ನು ನಿರ್ಮಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾನೆ. ನೋಡ್ರಿ, ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ವಿ ಆರ್ ಸರ್ಚಿಂಗ್, ಯಾವುದು ಗುಡ್, ಯಾವುದು ಒಳ್ಳೆಯದು, ಯಾವುದು ಅವರಲ್ಲಿದೆ. ದೇವರು ಎಲ್ಲರೆಲ್ಲ ಒಂದೊಂದು ತಲಾಂತುಗಳನ್ನು ಕೊಟ್ಟಿದ್ದಾನೆ. ಅದೆಲ್ಲವನ್ನು ಹೆಕ್ಕಿ ಆರಿಸಿ ಒಂದು ಸುಂದರವಾದಂತಹ ಮಡಕೆ ಮಾಡುವುದಕ್ಕೆ ಸಾಧ್ಯ. ಪ್ರೀತಿಯ ದೇವಜನರೇ, ನಮ್ಮ ಸಭೆಯಲ್ಲಿ ಸಹ ಅನೇಕ ವರತಲಾಂತುಗಳಿದ್ದಂತಹ ಅಥವಾ ಉತ್ತಮವಾದಂಥ ನಾಯಕತ್ವವನ್ನು ಕೊಟ್ಟಂತಹ, ಉತ್ತಮವಾಗಿ ನಾಯಕತ್ವವನ್ನು ಕೊಡುತ್ತಿರುವಂಥ ಅನೇಕ ವ್ಯಕ್ತಿಗಳಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್. ಪ್ರತಿಯೊಬ್ಬರನ್ನು ಆರಿಸಿ ನೇಮಿಸಿ ಕೊಳ್ಳುವಂಥದ್ದು ನಮ್ಮ ಒಂದು ಆಲೋಚನೆಗೆ ಬಿಟ್ಟದ್ದು. ನೋಡ್ರಿ, ಇಲ್ಲಿ ಮೋಶೆ ನೀವು ಗಮನಿಸುವುದಾದರೆ 2 ವ್ಯಕ್ತಿಗಳನ್ನು ಆರಿಸಿಕೊಳ್ತಾನೆ. ಆ 2 ವ್ಯಕ್ತಿಗಳಲ್ಲಿರುವಂತಹ ವಿಶೇಷವಾದಂಥ ಗುಣಗಳನ್ನು ಆತನು ಆರಿಸಿಕೊಳ್ತಾನೆ. ಆತನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಮೋಶೆ 30ನೇ ವಚನ, 35ನೇ ಅಧ್ಯಾಯದ 30ನೇ ವಚನದಲ್ಲಿ ಆತನು ನಯವಾದ ಕೆಲಸಗಳನ್ನು ಮತ್ತು ಬೆಳ್ಳಿ ತಾಮ್ರ ಇದನ್ನು ಕೆತ್ತನೆ ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾನೆ. ಆತನು ಬೆಚಲೇಲನು. ಆತನು ಆರಿಸಿಕೊಳ್ತಾನೆ. ನಂತರ ಆ ವ್ಯಕ್ತಿಯ ನಂತರ ಮತ್ತೊಬ್ಬ ಓಲಿಯಾಬನನ್ನು ಆರಿಸಿಕೊಳ್ತಾನೆ. ನೋಡ್ರಿ, ಬೆಚಲೇಲ ಮತ್ತು ಓಲಿಯಾಬ ಈ ಇಬ್ಬರು ದೇ ಆರ್ ವೆರಿ ಸ್ಕಿಲ್ಡ್ ವರ್ಕರ್ಸ್. ಅವರು ಕುಶಲಕರ್ಮಿಗಳು. ಒಬ್ಬನು ತಾಮ್ರ, ಚಿನ್ನ, ಬೆಳ್ಳಿಯಲ್ಲಿ ಕುಶಲಕಲ್ಪಿಗಳನ್ನು ಮಾಡಿದರೆ, ಮತ್ತೊಬ್ಬನು ಆತನು ನೀಲಿ ಧೂಮ್ರವರ್ಮ ದಾರಗಳಿಂದ ಮತ್ತು ನೇಯುವಂತಹ ಕಾರ್ಯಗಳಲ್ಲಿ ಆತನು ಮಾಡ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನೆ ವಾರ್ತೆತನದಲ್ಲಿ 2 ಬಹಳ ಪ್ರಾಮುಖ್ಯವಾಗಿ ನಮಗೆ ಕಾಣಸಿಗ್ತದೆ. ಒಂದು ಕಡೆ ಒಬ್ಬನು ನೇಯುವಂಥ ಕೆಲಸವನ್ನು ಮಾಡ್ತಾನೆ, ಮತ್ತೊಬ್ಬನು ಬೆಳ್ಳಿ ಬಂಗಾರಗಳನ್ನು ಇಟ್ಟುಕೊಂಡು ಅದರಲ್ಲಿ ಕೆತ್ತನೆ ಕೆಲಸವನ್ನು ಮಾಡುವಂಥ ಮಾಡ್ತಾನೆ. ಸಭೆಯಲ್ಲಿ ಸಹ
ಒಬ್ಬ ವ್ಯಕ್ತಿ ಎಲ್ಲವನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಒಂದು ಕೆಲಸಗಳನ್ನು ಮಾಡಿದರೆ ಮತ್ತೊಬ್ಬನು ಮತ್ತೊಂದು ಕೆಲಸ ಮಾಡ್ತಾನೆ. ಆದರೆ ಇಬ್ಬರೂ ಈಕ್ವಲ್. ದ ಬೋತ್ ಆರ್ ಈಕ್ವಲ್, ಸೇಮ್ ಗ್ರೇಟ್. ಇಬ್ಬರೂ ಉತ್ತಮವಾದಂಥ ಕಾರ್ಯಗಳನ್ನೇ ಮಾಡುವಂಥವರು. ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ಎಲ್ಲರಿಗೂ ಅವರದೇ ಆದಂತಹ ಯೋಗ್ಯತೆ, ಎಲ್ಲರಿಗೂ ಅವರದೇ ಆದಂತಹ ಅರ್ಹತೆ, ಎಲ್ಲರಿಗೂ ಅವರದೇ ಆದಂತಹ ಮೌಲ್ಯತೆ ಯಾವಾಗಲೂ ಇರ್ತದೆ. ಯಾರು ಗ್ರೇಟ್ ಎನ್ನುವಂಥದ್ದು ಪ್ರಾಮುಖ್ಯ ಅಲ್ಲ, ಅಥವಾ ಯಾರು ಉನ್ನತರಾಗಿದ್ದಾರೆ ಎಂಬುದಾಗಿ ಪ್ರಾಮುಖ್ಯ ಅಲ್ಲ. ಬದಲು ಈ ಗಮನಿಸುವ ಹಾಗೆ ಬೆಚಲೇಲನಿಗೆ ಆ ಕಸೂತಿ ಕೆಲಸ ಮಾಡೋದು ಗೊತ್ತಿಲ್ಲ, ಆದರೆ ಓಲಿಯಾಬನಿಗೆ ಕೆತ್ತುವಂಥದ್ದನ್ನು ಮತ್ತು ಅದನ್ನು ಇದನ್ನು ಮಾಡುವಂಥದ್ದು ಗೊತ್ತಿಲ್ಲ. ಆದರೆ ಬೋತ್ ಆರ್ ಲರ್ನಿಂಗ್. ಗಮನಿಸಿ, ವಾಕ್ಯ ಭಾಗ ಹೇಳ್ತದೆ 34ನೇ ವಚನ, 35ನೇ ಅಧ್ಯಾಯದ 34ನೇ ವಚನ ಹೇಳ್ತದೆ, ಇದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೆ ದೇವರು ನಮಗೆ ಕೊಟ್ಟಿರುವಂಥ ಗಿವಿಂಗ್ ಎಂಬುದಾಗಿ ಹೇಳುವಾಗ ನಮಗೆ ಕೊಟ್ಟಿರುವಂಥದ್ದನ್ನು ಮತ್ತೊಬ್ಬರಿಗೆ ನಾವು ಕಲಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಮನೆ ವಾರ್ತೆತನ, ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ ನಾನೇ ಬೆಳೆಯುವಂಥದ್ದಲ್ಲ, ಮತ್ತೊಬ್ಬರನ್ನೂ ನಾನು ಬೆಳೆಸಬೇಕು, ಮತ್ತೊಬ್ಬರೂ ನನ್ನ ವಿಷಯಗಳನ್ನು ಕಲಿಬೇಕು ಎನ್ನುವಂಥ ಮಾತುಗಳನ್ನು ಈ ವಾಕ್ಯ ಭಾಗ ಹೇಳ್ತದೆ. ಬೆಚಲೇಲ ಈಸ್ ಅನ್ ಎಕ್ಸ್ಪರ್ಟ್. ಆತನು ಕೆತ್ತನೆ ಕೆಲಸದಲ್ಲ, ಈಸ್ ಎಕ್ಸ್ಪರ್ಟ್. ಓಲಿಯಾಬ ಇನ್ ಎಕ್ಸ್ಪರ್ಟ್, ಕಸೂತಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ದ ಎಕ್ಸ್ಚೇಂಜ್ ವೆ ಸ್ಟಾರ್ಟ್. ಒಬ್ಬರಿಗೊಬ್ಬರು ತಾವು ಕಲಿತದ್ದನ್ನು ಕಲಿಸಿಕೊಡುವಂಥ ಪ್ರಯತ್ನಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರೀತಿಯ ದೇವ ಜನರೇ, ಹಾಗಾದರೆ ನಾಯಕತ್ವ ಎಂಬುದಾಗಿ ಹೇಳುವಾಗ ಅಥವಾ ಒಳ್ಳೆಯ ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ನಾನೇ ಕಲಿಯುವಂಥದ್ದಲ್ಲ, ಮತ್ತೊಬ್ಬರನ್ನು ಕಲಿಸಬೇಕು, ಮತ್ತೊಬ್ಬರನ್ನು ಬೆಳೆಸಬೇಕು, ಮತ್ತೊಬ್ಬರು ಒಟ್ಟಾಗಿ ಬೆಳೆಯಬೇಕು. ಇದು ದೇವರ ವಾಕ್ಯ ನಮಗೆ ಈ ಸಮಯದಲ್ಲಿ ಕೊಡುವಂಥದ್ದು. ಇವತ್ತು ನಮ್ಮ ಲೋಕದ ವಿಚಾರ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕಲಿತಿದ್ದಾನೆ ಎಂಬುದಾಗಿ ಹೇಳುವಾಗ ಆತನು ಅದೇ ಮಟ್ಟದಲ್ಲಿ ಹೋಗ್ತಾನೆ. ಮತ್ತೊಬ್ಬರಿಗೆ ಕಲಿಸುವಂಥದ್ದಾಗಲಿ, ಮತ್ತೊಬ್ಬರಿಗೆ ಬೆಳೆಸುವಂಥದ್ದಾಗಲಿ ಪ್ರಯತ್ನಗಳನ್ನು ಮಾಡುವಂಥದ್ದಲ್ಲಿ ಶಿಕ್ಷಕರನ್ನು ನಾವು ಗಮನಿಸುವುದಾದರೆ, ಶಿಕ್ಷಕರು ಕಲಿಯುತ್ತಾರೆ, ಮತ್ತೊಬ್ಬರಿಗೆ ಕಲಿಸುತ್ತಾರೆ. ಈ ಎರಡು ಕಾರ್ಯದು ಅದರಲ್ಲಿ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಗಿವಿಂಗ್ ಎಂಬುದಾಗಿ ಹೇಳುವಾಗ ನಾನು ನನ್ನ ತಲಾಂತುಗಳನ್ನು ಕೊಡುವುದು ಮಾತ್ರ ಅಲ್ಲ, ನನ್ನಲ್ಲಿರುವಂಥ ತಲಾಂತುಗಳನ್ನು ಮತ್ತೊಬ್ಬರಿಗೆ ನಾನು ಕಲಿಸುವಂತಹ ಪ್ರಯತ್ನ ಮಾಡಬೇಕು. ಈ ಬೆಚಲೇಲ ಮತ್ತು ಓಲಿಯಾಬ ಈ ಇಬ್ಬರು ಎಕ್ಸ್ಪರ್ಟ್ಸ್, ದೇ ಆರ್ ಫೀಲ್ಡ್. ಅವರು ಅವರವರ ಕ್ಷೇತ್ರದಲ್ಲಿ ಬಹಳ ಪರಿಣಿತರು. ಆ ಪರಿಣಿತರಾಗಿದ್ದರೂ ಸಹ ಒಬ್ಬರಿಗೊಬ್ಬರು ಸೇರಿದರು. ಎಕ್ಸ್ಪರ್ಟ್ಸ್ಗಳು ಸೇರುವಂಥದ್ದು ಬಹಳ ಕಠಿಣ. ಅಥವಾ ಒಬ್ಬ ವ್ಯಕ್ತಿ ತನಗೆ ಗೊತ್ತಿರುವ ವಿಷಯಗಳನ್ನು ತಾನೇ ಸರಿ ಎಂಬುದಾಗಿ ಹೇಳುವಂಥದ್ದು ಈ ಲೋಕದಲ್ಲಿರುವಂಥ ಒಂದು ಸಾಮಾನ್ಯವಾದಂಥ ಕ್ರಮ. ಆದರೆ ಈ ಇಬ್ಬರು ಎಕ್ಸ್ಪರ್ಟ್ಗಳು ಸೇರಿದಾಗ ಮಹತ್ ಕಾರ್ಯಗಳು ಮತ್ತು ಉತ್ತಮವಾದಂತಹ ಜೀವನ ನಡೀತದೆ. ಸಭೆಯಲ್ಲಿ ಹಾಗೆ ಸಭಾಪಾಲಕರು ಮಾತ್ರ ಅಲ್ಲ, ಸಭೆಯ ಹಿರಿಯರು, ಸಭೆಯವರು ಪ್ರತಿಯೊಬ್ಬರು ಕೈ ಜೋಡಿಸುವಾಗ ಒಂದು ಕೆಲಸ ಮಾಡುವುದಕ್ಕೆ ದ ಮಿರಾಕಲ್ ವಿಲ್ ಹ್ಯಾಪನ್. ಮಹತ್ ಕಾರ್ಯಗಳು ಸಂಭವಿಸುವುದಕ್ಕೆ ಸಾಧ್ಯ. ನಾಯಕತ್ವದಲ್ಲಿ ಸಾಮೂಹಿಕ ನಾಯಕತ್ವಗಳನ್ನು ನಾವು ಗೌರವಿಸಿದಾಗ, ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸುವಾಗ ವಿ ಕ್ಯಾನ್ ಸಿ ದ ಮಿರಾಕಲ್ಸ್, ಅದ್ಭುತಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಗಿವಿಂಗ್ ಎಂಬುದಾಗಿ ಹೇಳುವಾಗ ನಾನು ಕೊಡ್ತಾ ಇದ್ದೇನೆ. ವಾಟ್ ಕೈಂಡ್ ಆಫ್ ಥಿಂಗ್ಸ್ ಐ ವಿಲ್ ಗಿವ್ ಯು. ನನ್ನ ಆಲೋಚನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಇಟ್ ಇಸ್ ಎ ಗುಡ್ ಥಾಟ್. ದ ಗುಡ್ ಥಾಟ್ ಕ್ರಿಯೇಟ್ ಎ ಗುಡ್ ಫ್ಯೂಚರ್. ಒಂದು ಒಳ್ಳೆಯ ಆಲೋಚನೆ ಒಳ್ಳೆಯ ಭವಿಷ್ಯತ್ತನ್ನು ನಿರ್ಮಿಸ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬೆಚಲೇಲ ಮತ್ತು ಓಲಿಯಾಬ ಎಲ್ಲವನ್ನು ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು ಮತ್ತು ಬೇರೆ ಜಾಣರೆಲ್ಲರೂ, ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದವರು ಅವರೊಟ್ಟಿಗೆ ಕೆಲಸ ಮಾಡುವರು. ಅಂದರೆ ಒಟ್ಟಾಗಿ ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ, ಗಿವಿಂಗ್ ಎಂಬುದಾಗಿ ಹೇಳುವ ಒಟ್ಟಾಗಿ ಕೆಲಸ ಮಾಡುವಂಥವರು.
ಪ್ರೀತಿಯ ಸಹೋದರ ಸಹೋದರಿಯರೇ, ಒಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ಸಭೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಒನ್, ಅಗೇನ್ ಐ ಆಲ್ವೇಸ್ ಇಸ್ ಒನ್ ಫ್ಯಾಮಿಲಿ, ಒಂದು ಕುಟುಂಬ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ನಾವು ಒಟ್ಟಾಗಿ ಸೇರಿಕೊಂಡು ದೇವರು ನಮಗೆ ಕೊಟ್ಟಂತಹ ಸಭೆಯಲ್ಲಿ, ದೇವರು ನಮಗೆ ಕೊಟ್ಟಂಥ ನಾಯಕತ್ವದಲ್ಲಿ, ದೇವರು ನಮಗೆ ಅನುಗ್ರಹಿಸಿಕೊಟ್ಟಂಥ ಎಲ್ಲವರ ತಲಾಂತುಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ದೇವರು ಅದಕ್ಕೆ ನಮ್ಮನ್ನು ಸಭೆಯಾಗಿ ಕರೆದಿರುವಂಥದ್ದು. ದೇವರು ಯಾಕೆ ನನ್ನನ್ನು ಕರೆದಿದ್ದಾನೆ? ವೈ ಗಾಡ್ ಹ್ಯಾಸ್ ಕಾಲ್ಡ್ ಮೀ? ದೇವರು ನನ್ನನ್ನು ಯಾಕೆ ಕರೆದಿದ್ದಾನೆ? ಪ್ರೀತಿಯ ಸ್ನೇಹಿತರೆ, ನನ್ನನ್ನು ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನು ದೇವರು ಕರೆದಿದ್ದಾನೆ. ದೇವರು ಯಾಕೆ ಕರೆದಿದ್ದಾನೆ ಅಂತ ಹೇಳಿದ್ರೆ, ನೀನು ಒಟ್ಟಾಗಿ ಕೆಲಸ ಮಾಡು. ಇಟ್ಸ್ ನಾಟ್ ಅಲೋನ್. ನೀನು ಒಟ್ಟಾಗಿ ಕೆಲಸ ಮಾಡು. ಬೆಚಲೇಲ ಮತ್ತು ಓಲಿಯಾಬ, ದೇರ್ ಎಕ್ಸ್ಪರ್ಟ್ಸ್, ದೇರ್ ಫೀಲ್ಡ್ಸ್, ಬೇರೆ ಬೇರೆ ವಲಯದಲ್ಲಿ ಅವರು ಪರಿಣತರು. ಆದರೆ ದೇವರು ಅವರನ್ನು ಒಟ್ಟು ಮಾಡ್ತಾನೆ, ಅದ್ಭುತಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಜನರೂ ಕೈ ಜೋಡಿಸ್ತಾರೆ. ನೋಡ್ರಿ, ಅವರು ಎರಡು ಪಾರ್ಟಿಗಳು ಹೋಗಲ್ಲ. ನಾನು ಬೆಚಲೇಲನ ಕಡೆ ಸೇರಿಕೊಳ್ತೇನೆ, ನಾನು ಓಲಿಯಾಬನ ಕಡೆ ಸೇರಿಕೊಳ್ತೇನೆ ಎಂಬುದಾಗಿ ಎರಡು ವರ್ಗಕ್ಕೆ ಜನರು ಸೇರಲಿಲ್ಲ. ನೋಡ್ರಿ, ಜನರು ಅವರನ್ನು ಗುರುತಿಸಿದರು. ದೇ ಐಡೆಂಟಿಫೈ. ಪೀಪಲ್ ಆರ್ ಐಡೆಂಟಿಫೈ ದೇರ್ ಲೀಡರ್ಸ್. ಜನರು ಅವರ ನಾಯಕರನ್ನು ಐಡೆಂಟಿಫೈ ಮಾಡಿದರು. ಹಿ ಈಸ್ ಮೈ ಲೀಡರ್, ಈಸ್ ಮೈ, ಇವರು ನನ್ನ ನಾಯಕ, ಇವರು ಕೆಲಸ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳಂಥವರು ಎಂಬುವಂಥದ್ದನ್ನು, ಅವರ ಜ್ಞಾನ, ಅವರ ವಿವೇಕವನ್ನು ಅವರು ಗುರುತು ಹಿಡಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಜ್ಞಾನ ವಿವೇಕ ಎಲ್ಲಿಂದ ಬಂತಂತು ಅಂತ ಹೇಳಿದ್ರೆ, ದಿವ್ಯಾತ್ಮ ದೇವರು ಕೊಟ್ಟಂಥ ಜ್ಞಾನ. ಇವತ್ತು ನಾವು ಲೋಕದಲ್ಲಿಟ್ಟಂಥ ಜ್ಞಾನವನ್ನು ನಾವು ಸಭೆಗೆ ಬಳಸುವುದಕ್ಕೆ ಅನೇಕ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತೇವೆ. ಲೋಕದ ಜ್ಞಾನ ಬೇಡ, ಬದಲು ಪರಲೋಕದ ಜ್ಞಾನ ನಮಗೆ ಬೇಕಾಗಿದೆ. ಡಿವೈನ್ ವಿಸ್ಡಮ್. ನಾವು ಮಾಡುತ್ತಿರುವಂಥದ್ದು CEO ಸಂಸ್ಥೆಗಳಲ್ಲ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳಲ್ಲ. ನಾವು ಬದಲು ದೇವರು ನಮಗೆ ಕೊಟ್ಟಂತಹ ಜ್ಞಾನವನ್ನು, ದೇವರು ನಮಗೆ ಅನುಗ್ರಹಿಸಿಕೊಟ್ಟಂಥ ಜ್ಞಾನವನ್ನು ನಾವು ದೇವರಿಗೋಸ್ಕರ ಉಪಯೋಗಿಸುವುದಕ್ಕೆ, ಗಿವಿಂಗ್. ನೋಡ್ರಿ, ಜನರು ಓಲಿಯಾಬ ಮತ್ತು ಬೆಚಲೇಲ ಇವರಿಬ್ಬರು ಬೇರೆ ಬೇರೆ ವರ್ಗದವರು. ಗಮನಿಸಿ, ಬೆಚಲೇಲನು ಆತನು ಯಹೂದ ಕುಲದವನು, ಓಲಿಯಾಬ ಆತನು ದಾನ್ ಕುಲದವನು. ನೋಡಿ, ಯಹೂದ ಕುಲ ಎಂಬುದಾಗಿ ಹೇಳುವಾಗ ದೇ ಆರ್ ಮೊದಲ ಸ್ಥಾನದಲ್ಲಿರುವಂಥ, ದಾನ್ ಕುಲ ಎಂಬುದಾಗಿ ಹೇಳುವಾಗ ಕೊನೆಯ ಹಂತದಲ್ಲಿ ಬರುವಂಥದ್ದು. ಆದರೆ ಇಬ್ಬರೂ ಒಟ್ಟಾಗಿ ಸೇರಿದರು. ಮನೆ ವಾರ್ತೆತನ ಎಂಬುದಾಗಿ ಹೇಳುವಾಗ ಬಡವ ಶ್ರೀಮಂತ, ಅವಿದ್ಯಾವಂತ ವಿದ್ಯಾವಂತ, ಹಣ ಇಲ್ಲದವನು ಹಣವಂತ, ಇದೆಲ್ಲವನ್ನ ಮನೆ ವಾರ್ತೆತನ ಸೇರಿಸುವಾಗ ನಿಜವಾಗಿ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಹಾಗೆ. ನಾಯಕತ್ವದಲ್ಲಿ ಅಥವಾ ಮನೆ ವಾರ್ತೆತನದಲ್ಲಿ ಎಂಬುದಾಗಿ ಹೇಳುವಾಗ, ಪಾರದರ್ಶಕತೆ ಅಂತ ಹೇಳುವಾಗ, ವಿ ಇನ್ವೈಟ್ ಎವ್ರಿ ಒನ್, ಇನ್ವಾಲ್ವ್ ಎವ್ರಿ ಒನ್. ಪ್ರತಿಯೊಬ್ಬರನ್ನು ಕರಿಬೇಕು, ಪ್ರತಿಯೊಬ್ಬರನ್ನೂ ಸೇರಿಸಬೇಕು, ಪ್ರತಿಯೊಬ್ಬರಿಗೋಸ್ಕರ ಜೀವಿಸಬೇಕು. ಬೆಚಲೇಲ ಮತ್ತು ಓಲಿಯಾಬನ ಜನರು ಐಡೆಂಟಿಫೈ, ಈಸ್ ಅವರ್ ಲೀಡರ್ಸ್. ಜನರ ಪಾತ್ರನು ಬಹಳ ಪ್ರಾಮುಖ್ಯಲ್ಲಿ. ಜನರು ಅವರನ್ನು ಗುರುತು ಹಿಡಿತಾರೆ. ಜನರು ಅವರನ್ನು ಗುರುತಿಸಿ ಹಿಡಿದು ಅವರಿಗೆ ಕಾಣಿಕೆಗಳನ್ನು ತಂದು ಕೊಡ್ತಾರೆ. ನೀವು ದೇವರ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೆಲಸ ನಾವು ಎಷ್ಟು ಪ್ರಾಮಾಣಿಕರು, ಪಾರದರ್ಶಕರು ಎಂಬುದನ್ನೇ ತೋರಿಸಿಕೊಡ್ತದೆ. ನಾವು ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ನಮಗೆ ಯಾರು ಇವರು ಒಳ್ಳೆಯವರು, ಪಾರದರ್ಶಕತರು ಎಂಬುದಾಗಿ ಯಾರು ನಮಗೆ ಹೇಳಬೇಕಾಗಿಲ್ಲ. ಬದಲು ಪೀಪಲ್ ವಿಲ್ ಐಡೆಂಟಿಫೈ ವಾಟ್ ಈಸ್ ಯುವರ್ ಟ್ರಾನ್ಸ್ಪರೆನ್ಸಿ. ನಿಮ್ಮ ಪಾರದರ್ಶಕತೆ ಅಂದರೆ ಏನು? ವಾಟ್ ಈಸ್ ಯುವರ್ ಅಕೌಂಟಬಿಲಿಟಿ ಅಂದರೆ ಏನು? ಪೀಪಲ್ ವಿಲ್ ರೆಕಗ್ನೈಸ್ ಆ್ಯಂಡ್ ಜಡ್ಜ್. ಜನರು ಅದನ್ನು ಗುರುತು ಹಿಡಿತಾರೆ ಮತ್ತು ಜನರು ಅದನ್ನು ನೋಡುವಂಥದ್ದನ್ನು ಗಮನಿಸ್ತಾರೆ. ನೀವು ಗಮನಿಸಿ, ದೇವ ಮಂದಿರದ 3ನೇ ವಚನ, ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನು ಮೋಶೆಯ ಕೈಯಿಂದ ತೆಗೆದುಕೊಂಡು ಹೋದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಬೆಚಲೇಲ ಮತ್ತು ಓಲಿಯಾಬ ಜನರು ಕೊಟ್ಟಂತಹ ಕಾಣಿಕೆ. ಜನರು ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಈ ಇಬ್ಬರು ವ್ಯಕ್ತಿಗಳು ಉತ್ತಮವಾದಂತಹ ದೇವ ಗುಡಾರವನ್ನು ಕಟ್ಟುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಜನರು ಸಹ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಇವರಲ್ಲಿ ಒಳ್ಳೆ ನಾಯಕತ್ವ ಇದೆ, ಇವರಲ್ಲಿ ಒಳ್ಳೆ ವಿಶೇಷವಾದಂಥ ಗುಣಲಕ್ಷಣಗಳಿದೆ. ದ ಪೀಪಲ್ ವಿಲ್ ಐಡೆಂಟಿಫೈ, ದೇ ವಿಲ್ ಗಿವ್, ನಮಗೆ ಕೊಡ್ತಾರೆ.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಗಮನಿಸಿ ಕಾಣಿಕೆಗಳು ಹೇಗೆ ಬಂತು ಅಂತ ಹೇಳಿದ್ರೆ, ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟಂಥ ಕಾಣಿಕೆಗಳು ತುಂಬಿ ಬಂತು. ಪ್ರಕಟಿಸುತ್ತಾರೆ ಕಾಣಿಕೆಗಳನ್ನು ನಿಲ್ಲಿಸುವುದಕ್ಕೆ ಆತನ ಅಪ್ಪಣೆ ಕೊಡ್ತಾನೆ. 6ನೇ ವಚನ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ಮೋಶೆ ಈ ಇಬ್ಬರನ್ನು ನಿಲ್ಲಿಸ್ತಾನೆ ಮತ್ತು ದೇವರ ಗುಡಾರವನ್ನು ನಿಲ್ಲಿಸುವಂಥ ಕಾರ್ಯಕ್ಕೆ ಆತನ ಅಪ್ಪಣೆ ಕೊಡ್ತಾನೆ. ಕಾಣಿಕೆಗಳು ಬರ್ತವೆ. ಗಿವಿಂಗ್ ಎಂಬುದಾಗಿ ಹೇಳುವಾಗ ನಾವು ನಮ್ಮ ಆಲೋಚನೆಗಳನ್ನು ಕೊಡಬೇಕು. ಗಿವಿಂಗ್ ಎಂಬುದಾಗಿ ಹೇಳುವಾಗ ಯಾವ ವ್ಯಕ್ತಿ ಒಳ್ಳೆಯ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ದಟ್ ಈಸ್ ಆಲ್ಸೋ ಗಿವಿಂಗ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾರದರ್ಶಕತೆ ಎಂಬುದಾಗಿ ಹೇಳುವಾಗ ಮತ್ತೊಬ್ಬರನ್ನು ನೋಡಿ ನಾವು ಪಾರದರ್ಶಕತರಾಗಿರುವುದಲ್ಲ. ನಾನು ಪಾರದರ್ಶಕನಾಗಿ ನಾನು ಮಾಡುತ್ತಿರುವಂತಹ ಈ ಕಾರ್ಯದಲ್ಲಿ ನನ್ನ ಪಾಲೂ ಇದೆ. ನಾವು ಅನೇಕ ಸಂದರ್ಭದಲ್ಲಿ ಸರ್ಕಾರಗಳ ವಿರುದ್ಧವಾಗಿ ನಾವು ಮಾತಾಡ್ತೇವೆ. ಆ ಸರ್ಕಾರವನ್ನು ನಾವು ಆರಿಸಿದ್ದೇವೆ, ನಾವು ಸಹ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಆರಿಸುವಾಗ ನಾವು ಸಹ ಅದಕ್ಕೆ ಕಾರಣಕರ್ತರಾಗ್ತೇವೆ. ದೇವರ ವಾಕ್ಯ ಅದೇ ಹೇಳ್ತದೆ ಇಲ್ಲಿ. ಬೆಚಲೇಲ ಮತ್ತು ಓಲಿಯಾಬ ಇಬ್ಬರು ಆ ದೇವರ ಕಾರ್ಯವನ್ನು, ದೇವಗುಡಾರವನ್ನು ನಿರ್ಮಿಸುವುದಕ್ಕೆ ತಮ್ಮಲ್ಲಿರುವುದನ್ನು ಕೊಡ್ತಾರೆ. ತಮ್ಮಲ್ಲಿರುವಂಥದ್ದನ್ನು ಯಹೂದ ಕುಲ ಮತ್ತು ದಾನ್ ಕುಲ ಎಟ್ಟಾಗಿ ಕೆಲಸ ಮಾಡ್ತವೆ ಮತ್ತು ಜನರೂ ಸಹ ಅದರಲ್ಲಿ ಭಾಗವಹಿಸ್ತಾರೆ, ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಮೊದಲೇ ವಾಕ್ಯ ಸಂದೇಶ ಗಿವಿಂಗ್. ವಾಟ್ ಕೈಂಡ್ ಆಫ್ ಗಿವಿಂಗ್? ಯಾವುದನ್ನು ನಾನು ಕೊಡ್ತಾ ಇದ್ದೇನೆ? ಕೇವಲ ಹಣ ಮಾತ್ರ ಅಲ್ಲ ಪ್ರೀತಿಯ ಸಹೋದರೇ. ಹಣ ಎನ್ನುವಂಥದ್ದು ಕೇವಲ ಕೊಡುವಂಥ ವಿಚಾರ ಬರುವಾಗ ನಾವು ಅನೇಕ ಸಂದರ್ಭದಲ್ಲಿ ಹಣದ ಬಗ್ಗೆ ಯೋಚನೆ ಮಾಡ್ತೇವೆ. ಕೊಡುವುದಕ್ಕೆ ದೇವರ ವಾಕ್ಯದಲ್ಲಿ ದೊಡ್ಡ ಒಂದು ಅರ್ಥ ಇದೆ. ದೇವರು ಈ ಲೋಕಕ್ಕೆ ತನ್ನನ್ನೇ ಕೊಡ್ತಾನೆ. ದೇವರು ಈ ಲೋಕಕ್ಕೆ ಮನುಷ್ಯನನ್ನು ಕೊಡ್ತಾನೆ, ಈ ಲೋಕಕ್ಕೆ ಸೃಷ್ಟಿಯನ್ನು ಕೊಡ್ತಾನೆ. ಗಿವಿಂಗ್ ಆಲ್ವೇಸ್ ಅ ಡಿಫ್ರೆಂಟ್ ಡೈಮೆನ್ಷನ್. ಕೊಡುವಂಥದ್ದು ಎಂಬುದಾಗಿ ಹೇಳುವಾಗ ಅದಕ್ಕೆ ಬೇರೆಯ ದೃಷ್ಟಿಕೋನಗಳು ಇದೆ. ಆಲೋಚನೆ ಮಾಡಿರಿ. ಎರಡನೇದಾಗಿ ಗಿವಿಂಗ್, ಮೊದಲನೇದಾಗಿ ಗಿವಿಂಗ್, ಎರಡನೇದಾಗಿ ಥಿಂಕಿಂಗ್, ಆಲೋಚನೆ. ಮನೆವಾರ್ತೆತನ ಎಂಬುದಾಗಿ ಹೇಳುವಾಗ ಏನು ನಾವು ಆಲೋಚನೆಗಳಲ್ಲಿ ಹೇಗೆ ಅದನ್ನು ನಾವು ಬೆಳೆಸಿಕೊಳ್ಳುವಂಥದ್ದು? ಪೌಲನು ಫಿಲಿಪಿಯವರಿಗೆ ಬರೆಯುವಾಗ 4ನೇ ಅಧ್ಯಾಯ ಬರುವಾಗ, ಫಿಲಿಪಿಯ ಪತ್ರವನ್ನು ನಾವು ಯಾವಾಗಲೂ ಓದುವಾಗ ಬಹಳ ನಮಗೆ ಸಂತೋಷವಾಗ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಯಾವಾಗಲೂ ಹೇಳ್ತೇವೆ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಸಂತೋಷ ಪಡ್ರಿ ಎನ್ನುವಂಥ ಮಾತುಗಳನ್ನು ಹೇಳ್ತೇವೆ. ಆದರೆ ಪೌಲ ಈ 4ನೇ ಅಧ್ಯಾಯದ 10ನೇ ವಚನದಿಂದ ಒಂದು ಸುಂದರವಾದಂಥ ಮಾತುಗಳನ್ನು ಹೇಳ್ತಾನೆ. ವಚನ 10ರಲ್ಲಿ, ನನ್ನ ವಿಷಯವಾದ ನಿಮ್ಮ ಆಲೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದ್ದಕ್ಕಾಗಿ. ಇದು ಬಹಳ ಪ್ರಾಮುಖ್ಯ. ಪೌಲನು ಇಲ್ಲಿ ಹೇಳ್ತಿದ್ದಾನೆ, ಫಿಲಿಪ್ಪಿ ಸಭೆಯವರಿಗೆ ಸೆರೆಯಲ್ಲಿ ಕುಳಿತುಕೊಂಡು ಪತ್ರಿಕೆಯನ್ನು ಬರೆಯುವಾಗ, ನಿಮ್ಮ ಆಲೋಚನೆ ಎಂಬ ಬಳ್ಳಿ ಅದು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದೆ ಅಂತ ಹೇಳ್ತಾನೆ. ಅಂದರೆ ಫಿಲಿಪ್ಪಿ ಸಭೆಯವರಿಗೆ ಆತನು ಹೇಳುವಂಥದ್ದು, ನಿಮ್ಮ ಆಲೋಚನೆ ಒಂದು ರೀತಿಯಲ್ಲಿ ಬಳ್ಳಿಯ ರೀತಿಯಲ್ಲ. ಈ ಬಳ್ಳಿ ದ್ರಾಕ್ಷೆ ಬಳ್ಳಿ, ಅದು ಎಲ್ಲವನ್ನ ಆವರಿಸಿಕೊಳ್ತದೆ. ಅವರ್ ಥಿಂಕಿಂಗ್ ಇಸ್ ಆಲ್ಸೋ ಇನ್ಕ್ಲೂಸಿವ್ ಥಿಂಕಿಂಗ್, ನಾಟ್ ಎಕ್ಸ್ಕ್ಲೂಸಿವ್ ಥಿಂಕಿಂಗ್. ನಮ್ಮ ಎಲ್ಲ ಕಾರ್ಯಗಳು ಸಹ ಮನೆವಾರ್ತೆತನ ಎಂಬುದಾಗಿ ಹೇಳುವಾಗ ಅಗೇನ್ ವಿ ಥಿಂಕ್ ಎವ್ರಿ ಪಾರ್ಟ್, ಎಲ್ಲವನ್ನ ಯೋಚನೆ ಮಾಡು. ಸಭೆಗಾತನ ಹೇಳ್ತಿದ್ದಾನೆ, ಸಭೆ ಇವತ್ತು ನಾವು ಯಾವುದನ್ನು ಆಲೋಚನೆ ಮಾಡ್ತಾ ಇದ್ದೇವೆ? ವಾಟ್ ವಿ ಥಿಂಕಿಂಗ್? ಸಭೆ ಇವತ್ತು ಈ ಕ್ಷಣದಲ್ಲಿ ಯಾವುದನ್ನು ನಾವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ? ಇಲ್ಲಿ ಪೌಲನು ಹೇಳುವಂಥದ್ದು, ಸಭೆ ಇವತ್ತು ಅಶಕ್ತರಿಗೆ ಸಹಾಯ ಮಾಡುವುದಕ್ಕೆ ಥಿಂಕ್ ಮಾಡ್ತಾ ಇದೆ, ಬಲಹೀನರನ್ನು ಹೇಗೆ ಬಲಪಡಿಸುವಂಥದ್ದು ಎಂಬುದಾಗಿ ಥಿಂಕ್ ಮಾಡ್ತಾ ಇದೆ. ಈ ಸಭೆ ಇವತ್ತು ಯಾರು ಅಶಕ್ತರು ಎಂಬುದಾಗಿದ್ದಾರೆ ಅವರನ್ನು ಬಲಪಡಿಸುವಂಥ ಆಲೋಚನೆಯಲ್ಲಿದೆ ಎಂಬುವಂಥ ಮಾತುಗಳನ್ನು ಹೇಳ್ತಾನೆ. ಕೊರತೆಯಲ್ಲಿರುವಂಥವ್ರನ್ನ ಹೇಗೆ ತೃಪ್ತಿಪಡಿಸುವಂಥದ್ದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಸಭೆ ಮನೆವಾರ್ತೆತನ, ಸಭೆಗೊಂದು ಮನೆವಾರ್ತೆತನ ಇದೆ. ಚರ್ಚ್ ಇಸ್ ಅ ಶಿವಶಿಪ್. ಸಭೆ ಎನ್ನುವಂಥದ್ದೊಂದು ಮನೆವಾರ್ತೆತನ. ಅದು ಯಾವ ಆಲೋಚನೆ ಬಳ್ಳಿಯನ್ನು ಹಬ್ಬಿಸಿಕೊಂಡಿದೆ ಇವತ್ತು.
ಯಾವ ಆಲೋಚನೆಯ ಬಳ್ಳಿ? ಬಳ್ಳಿ ಎಂಬುದಾಗಿ ಹೇಳುವಾಗ ನೀವು ಗಮನಿಸಿ, ಮರ ಅಲ್ಲ, ಇಲ್ಲಿ ಮರ ಅಂತ ಹೇಳಲಿಲ್ಲ, ಯೋಚನೆಯ ಮರ ಎಂಬುದಾಗಿ ಹೇಳಲಿಲ್ಲ, ಬದಲು ಯೋಚನೆಯ ಬಳ್ಳಿ. ಬಳ್ಳಿ ಎಂಬುದಾಗಿ ಹೇಳುವಾಗ ಅದು ಎಲ್ಲ ಕಡೆ ಆಕ್ರಮಿಸುವಂಥದ್ದನ್ನು ನೋಡ್ತೇವೆ. ಇವತ್ತು ನಾವು ಸಭೆಯಲ್ಲಿ ಲೋಕದ ವಿಚಾರಗಳು ನಮ್ಮನ್ನು ಬಳ್ಳಿಯಾಗಿ ಆಕ್ರಮಿಸ್ತಾ ಇದೆಯೋ, ಅಥವಾ ಲೋಕದ ಅನೇಕ ಶೋಧನೆಗಳು ನಮ್ಮನ್ನು ಬಳ್ಳಿಯಾಗಿ ಆವರಿಸ್ತಾ ಇದೆಯೋ? ಸಭೆಯಾಗಿ ವಾಟ್ ಈಸ್ ಅವರ್ ಥಿಂಕಿಂಗ್? ನಮ್ಮ ಆಲೋಚನೆಗಳು ಏನು? ನಾವು ಆಧ್ಯಾತ್ಮಿಕವಾಗಿ ಬಳ್ಳಿಗಳಾಗಿ ಹಬ್ಬುತ್ತಾ ಇದ್ದೇವೋ, ಅಥವಾ ಮಿಷನ್ ಸೇವೆಗಳಾಗಿ ಬೇರೆ ಬೇರೆ ಸೇವೆಗಳನ್ನು, ಸೇವಾ ಕ್ಷೇತ್ರಗಳನ್ನು ನಾವು ಗುರುತಿಸಿಕೊಂಡು ಸಭೆಯಾಗಿ ಬೆಳೀತಾ ಇದ್ದೇವೋ, ಅಥವಾ ಅಶಕ್ತರನ್ನು, ಬಲಹೀನರನ್ನು ನಾವು ಗುರುತಿಸಿ ಅವರಿಗೆ ಬಲ ಕಡಿಸುವಂಥ ಕೆಲಸ ಮಾಡ್ತಾ ಇದ್ದೇವೋ? ಯಾವುದರ ಕಡೆಗೆ ಸಭೆ ಮುಖ ಮಾಡ್ತಾ ಇದೆ? ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲನು ಫಿಲಿಪ್ಪಿ ಸಭೆಗೆ ಇದನ್ನು ಹೇಳ್ತಿದ್ದಾನೆ. ನಿಮ್ಮ ಯೋಚನೆ ಎಂಬ ಬಳ್ಳಿ ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರ್ತಾ ಇದೆ. ಚಿಗುರು ಎಂಬುದಾಗಿ ಹೇಳುವಾಗ ಹೊಸತನ, ನಮ್ಮಲ್ಲಿ ಚಿಗುರುಗಳು ಬರುವಾಗ ಹೊಸತನ, ಹೊಸದು ಎಂಬುದಾಗಿ ಹೇಳ್ತೇವೆ. ಹೊಸದು, ನ್ಯೂ. ಸಭೆ ಸಹ ಹೊಸ ಚಿಗುರಿನ ಕಡೆ ಹೋಗಬೇಕಾಗಿದೆ, ಹೊಸ ಆಲೋಚನೆಗಳ ಕಡೆ ಹೋಗಬೇಕಾಗಿದೆ. ಮನೆ ವಾರ್ತತನ ಎಂಬುದಾಗಿ ಹೇಳುವಾಗ, ಇಲ್ಲಪ್ಪ ನಾನು ಶುದ್ಧವಾಗಿದ್ದೇನೆ, ಇಷ್ಟು ಸಾಕಲ್ಲ. ಹೊಸ ಚಿಂತನೆಗಳು, ಹೊಸ ಚಿಗುರುಗಳು, ಹೊಸರಾದಂಥ ಬಳ್ಳಿಗಳನ್ನು ನಾವು ಬೆಳೆಸಬೇಕಾಗಿದೆ. ಸಾಂಪ್ರದಾಯಿಕ ಆರಾಧನೆಗಳಿದೆ, ಸಾಂಪ್ರದಾಯಿಕವಾದಂಥ ಕಾರ್ಯಕ್ರಮಗಳಿದೆ, ಹಬ್ಬಗಳಿದೆ. ಇಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿ ಮನೆ ವಾರ್ತತನ ಅಂದರೆ, ದೇವರು ನಮ್ಮನ್ನು ಸಭೆಯಾಗಿ ಕೊಟ್ಟಿರುವಾಗ ನಮ್ಮ ಆಲೋಚನೆಯ ಬಳ್ಳಿ ಪುನಃ ಚಿಗುರುವುದಕ್ಕೆ ನಾನು ನೀನು ಏನು ಮಾಡ್ತಾ ಇದ್ದೇನೆ? ಪ್ರೀತಿಯ ಸಹೋದರ ಸಹೋದರಿಯರ, ಪ್ರತಿ ಸಾರಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಪ್ರತಿ ಸಾರಿ ದೇವರ ವಾಕ್ಯ ನಮ್ಮನ್ನು ಬೇರೆಯ ಕಡೆ, ದಿಕ್ಕಿನ ಕಡೆ ಯೋಚನೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡ್ತಾ ಇದೆ. ಇಲ್ಲಿ ಸಹ ಪೌಲನು ಅದೇ ಹೇಳ್ತಾನೆ, ನಿಮ್ಮ ಯೋಚನೆಯ ಬಳ್ಳಿ, ನಿಮ್ಮ ಯೋಚನೆಯ ಬಳ್ಳಿ ಎಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರುವುದಕ್ಕೆ ನಾನು ಕರ್ತನ ನಿಮಿತ್ತ ಬಹಳ ಸಂತೋಷ ಪಡ್ತೇನೆ. ಯಾಕಂದರೆ ನೀವು ಮಾಡಿದಂಥ ಎಲ್ಲ ಸಹಾಯ, ನೀವು ಮಾಡಿದಂಥ ಎಲ್ಲ ಕೊರತೆಗಳನ್ನು ನೀಗಿಸುವುದಕ್ಕೆ ನೀವು ಎಲ್ಲವನ್ನು ಕೊಟ್ಟಿದ್ದೀರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲ ಫಿಲಿಪ್ಪಿ ಸಭೆಗೆ ಆತನು ಉತ್ತೇಜನದ ಮಾತುಗಳನ್ನು ಹೇಳ್ತಿದ್ದಾನೆ. ಫಿಲಿಪ್ಪಿ ಸಭೆಗೆ ಆತನು ನೀವು ಕೊಟ್ಟಿದ್ದರಿಂದ ನಿಮ್ಮನ್ನು ಈ ಮಾತು ಹೇಳ್ತಾಲ್ಲ ಎಂಬುದಾಗಿ ಹೇಳ್ತಲ್ಲ, ನಿಮ್ಮಲ್ಲಿ ಹೊಸ ಚಿಗುರು ಬರ್ತಾ ಇದೆ, ಹೊಸ ಆಲೋಚನೆಗಳು ಬರ್ತಾ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಆಲೋಚನೆಗಳಲ್ಲಿ ನಾವು ಸಭೆ ಮುಳುಗಬೇಕಾಗಿದೆ, ಸೇವೆಯ ಆಲೋಚನೆಗಳಲ್ಲಿ ನಾವು ಮುಳುಗಬೇಕಾಗಿದೆ, ಅಥವಾ ಹೊಸ ಕಾರ್ಯಕ್ರಮಗಳಲ್ಲಿ ನಾವು ಮುಳುಗಬೇಕಾಗಿದೆ, ಹೊಸ ವಿಚಾರಗಳಲ್ಲಿ ನಾವು ಮುಳುಗಬೇಕಾಗಿದೆ. ಅದಕ್ಕೆ ದೇವರು ನಮ್ಮನ್ನು ಕರೆದಿರುವಂಥದ್ದು. ಅದನ್ನು ಪೌಲನು ಹೇಳ್ತಾನೆ. ಆತನು ಹೇಳುವಂಥ ಮಾತುಗಳೇನಂತ ಹೇಳಿದ್ರೆ, ವಚನ 15, ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಡುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೆ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ನಾನು ಥೆಸಲೋನದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಫಿಲಿಪ್ಪಿ ಸಭೆಗೂ ಆತನು ಹೇಳ್ತಾನೆ, ನೆನಪಿಸಿಕೊಳ್ತಾನೆ, ಸಭೆ ಮಾಡಿರುವಂತಹ ಕಾರ್ಯವನ್ನು ನೆನೆಸಿಕೊಳ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ಮಾಡುವಂಥ ಕಾರ್ಯ ಅದು ನೆನಪಿಗೆ ಉಳಿಯುವಂತಹ ಕಾರ್ಯಗಳನ್ನು ನಾವು ಮಾಡೋಣ. ಮತ್ತು ಆತನು ಹೇಳುವಂಥದ್ದು, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರತಿಫಲವನ್ನು ಅಪೇಕ್ಷಿಸುತ್ತೇನೆ. ನನಗೆ ನಿಮ್ಮಿಂದ ದಾನವನ್ನಾಗಲಿ ನಿಮ್ಮ ಹಣವನ್ನಾಗಲಿ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸಂತೋಷ ಪಡ್ತೇನೆ. ದೇವರು ನನ್ನನ್ನು ಬಲಪಡಿಸಿದ್ದಾನೆ, ನಾನು ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತ್ಕೊಂಡಿದ್ದೇನೆ. ನೀವು ಕೊಟ್ಟಿದ್ದೀರ, ಒಳ್ಳೆಯ ಸಹಾಯ ಮಾಡಿದ್ದೀರಿ, ಅದೆಲ್ಲವೂ ಸರಿ. ಆದರೆ ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತಹ ಪ್ರೀತಿ ಫಲವನ್ನು ಅಪೇಕ್ಷಿಸುತ್ತೇನೆ. ಈ ಬೇಕಾದದೆಲ್ಲ ನನಗುಂಟು, ಬೇಕಾದದೆಲ್ಲ ನನಗೆ ಉಂಟು. ಆದರೆ ನೀವು ಸಭೆಯಾಗಿ ನಿಮ್ಮ ಆತ್ಮ ಆದಾಯವಾಗುವಂತಹ ಆ ಪ್ರೀತಿ ಫಲವನ್ನು ನಾನು ಅಪೇಕ್ಷೆ ಮಾಡ್ತಾನೆ. ಸಭೆಯಲ್ಲಿ ಪ್ರೀತಿ, ಪೌಲನ ಅತಿ ದೊಡ್ಡ ಮಾತು ಇದು. ಲವ್, ಅಗಾಪೆ, ಪ್ರೀತಿಯ ಫಲಗಳು.
ಪೌಲನು ತನ್ನ ಎಲ್ಲ ಪತ್ರಿಕೆಗಳಲ್ಲಿ ಇದನ್ನು ಬರೀತಾನೆ. ಸಭೆಯಲ್ಲಿ ಇವತ್ತು ಪ್ರೀತಿ ಬೇಕು. ಪ್ರೀತಿ ಇಲ್ಲದಿದ್ದರೆ ಸಭೆ ಇಲ್ಲ. ನಾವು ಕೇವಲ ಮುಖನೋಟಕ್ಕೆ, ಮುಖಸ್ತುತಿಗೆ ನಾವು ಪ್ರೀತಿಸುವಂಥವರಾಗಬಾರ್ದು, ಅಥವಾ ಸನ್ನಿವೇಶಗಳಿಗೆ ಮಾತ್ರ ನಾವು ಪ್ರೀತಿವಂತರಾಗಬಾರ್ದು, ಅಥವಾ ಯಾವ ಸನ್ನಿವೇಶಕ್ಕೆ ನಾನು ಪ್ರೀತಿ ತೋರಿಸಿ ಮತ್ತೊಂದು ಸನ್ನಿವೇಶಕ್ಕೆ ನಾನು ದೂರ ಸರಿಯಬಾರದು. ಪೌಲನು ಈ ಮಾತುಗಳನ್ನು ಸ್ಪಷ್ಟಪಡಿಸ್ತಾನೆ. ನಿಮ್ಮ ಆದಾಯ ನನಗೆ ದಾನವನ್ನು ನಾನು ಅಪೇಕ್ಷೆ ಮಾಡೋದಿಲ್ಲ. ನಿಮ್ಮಲ್ಲಿ ಹಣ ಇದೆ, ನೀವು ಕಾಣಿಕೆ ಕೊಡ್ತಿದ್ದೀರಿ, ಅದೆಲ್ಲವೂ ಸರಿ. ಆದರೆ ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತಹ ಪ್ರೀತಿ ಫಲವನ್ನು ನಾನು ಅಪೇಕ್ಷೆ ಮಾಡ್ತೇನೆ. ಯಾಕೆ ಈ ಮಾತುಗಳನ್ನು ಹೇಳ್ತಾನೆ ಅಂತ ಹೇಳುವಾಗ 4ನೇ ಅಧ್ಯಾಯದ 2ನೇ ವಚನವನ್ನು ನೀವು ನೋಡಬೇಕಾದ್ರೆ, ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರೇ. ಯಾಕಂದರೆ ಅಲ್ಲಿ ಭಿನ್ನಾಭಿಪ್ರಾಯಗಳಿತ್ತು, ಅಲ್ಲಿ ವಿಭಜನೆಗಳಿತ್ತು, ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿತ್ತು ಸಭೆಯಲ್ಲಿ. ಇವತ್ತು ನಮ್ಮ ಸಭೆಗಳಲ್ಲೂ ಸಮಸ್ಯೆಗಳಿದೆ, ನಮ್ಮಲ್ಲೂ ಭಿನ್ನಾಭಿಪ್ರಾಯಗಳಿದೆ, ನಮ್ಮಲ್ಲೂ ವಿಭಾಗಗಳಿದೆ. ಅದು ಯಾವುದು ಮುಖ್ಯ ಅಲ್ಲ. ಪೌಲನು ಅದನ್ನು ಹೇಳ್ತಾನೆ ಸ್ಪಷ್ಟವಾಗಿ, ಅದು ಮುಖ್ಯ ಅಲ್ಲ. ಬದಲು ನಿಮ್ಮ ಆತ್ಮಕ್ಕೆ ಆದಾಯ ಆಗಬೇಕು. ನಿಮ್ಮ ಆತ್ಮಕ್ಕೆ, ನಮ್ಮ ಜೀವನಕ್ಕೆ ಆದಾಯ ಅಲ್ಲ, ಬದಲು ನಿಮ್ಮ ಜೀವನಕ್ಕೆ, ಆತ್ಮಕ್ಕೆ ಆದಾಯ ಆಗಬೇಕು. ಸಭಾಪಾಲಕ, ನಾನು ಸಭೆಯನ್ನು ಕೇಳಿಕೊಳ್ಳೋದು, ನಮ್ಮಲ್ಲಿ ಪ್ರೀತಿ, ಒಬ್ಬರ ಮೇಲೆ ಒಬ್ಬರ ಪ್ರೀತಿ ಬಹಳ ಪ್ರಾಮುಖ್ಯ. ನಾವೆಲ್ಲರೂ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಸಮಾಧಾನ ಪ್ರಿಯರು, ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಪ್ರೀತಿ ಪಾತ್ರರು, ಕರುಣೆಯುಳ್ಳವರು, ಕ್ರೈಸ್ತರು ಎಂಬುದಾಗಿ ಹೋಗ ಎಲ್ಲವನ್ನ ತ್ಯಜಿಸುವಂಥವರು, ತ್ಯಾಗ ಮಾಡುವಂಥವರು. ಇಂಥವರು ಇರುವಂತಹ ನಾವು ಲೋಕದವರ ರೀತಿಯಲ್ಲಿ ಆಗದೆ ನಮ್ಮ ಆತ್ಮಗಳಿಗೆ ಆದಾಯವಾಗುವಂತಹ ಪ್ರೀತಿಯನ್ನು ನಾವು ಕಲಿತುಕೊಳ್ಳಬೇಕು. ಥಿಂಕಿಂಗ್ ಎರಡನೇದಾಗಿ, ಒಂದು ಗಿವಿಂಗ್, ಎರಡನೇದಾಗಿ ಥಿಂಕಿಂಗ್. ನಮ್ಮ ಪ್ರೀತಿ ನಮ್ಮ ಆಲೋಚನೆಗಳಲ್ಲೂ ಇರಬೇಕು, ನಮ್ಮ ಮಾತುಗಳಲ್ಲೂ ಇರಬೇಕು, ನಮ್ಮ ಕಾರ್ಯಗಳಲ್ಲೂ ಇರಬೇಕು ಎಂಬುದಾಗಿ ಪೌಲನು ಇಲ್ಲಿ ಫಿಲಿಪ್ಪಿ ಸಭೆಗೆ ಹೇಳ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆತನು ಹೇಳುವಂಥ ಒಂದು ಮಾತು 19ನೇ ವಚನ 18ನೇ ವಚನ, ದೇವರಿಗೆ ಮೆಚ್ಚುಗೆ ಆದದ್ದು ಸುಗಂಧ ವಾಸನೆಯೇ ಇಷ್ಟಯಜ್ಞ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ನಮ್ಮ ತಂದೆಯಾದ ದೇವರಿಗೆ ಯುಗಾಂತರಗಳಲ್ಲಿ ಪ್ರಭಾವ. ಆಮೇನ್. ಆತನು ಹೇಳುವಂಥ ಮಾತು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ದೇವರ ಪ್ರಭಾವ, ನಮ್ಮನ್ನು ಕೊರತೆಗಳಿರಬಹುದು, ನಮ್ಮಲ್ಲಿ ಬಲಹೀನತೆಗಳಿರಬಹುದು, ಸಭೆಗಳಲ್ಲಿ ಬಲಹೀನತೆಗಳಿರ್ಬೋದು, ಆದಾಯದಲ್ಲಿ ಬಲಹೀನತೆಗಳಿರ್ಬೋದು. ಆದರೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ಥಿಂಕಿಂಗ್ ಎಂಬುದಾಗಿ ಹೇಳುವಾಗ ಸಭೆಗೆ ಒಂದು ಆಲೋಚನೆಯನ್ನು ಕೊಡ್ತಾನೆ ದೇವರು. ಒಂದು ಆಲೋಚನೆ, ಅದು ಚಿಗುರಿದೆ, ಅದು ಹೊಸದಾಗಿ ಬಂದಿದೆ. ಅದು ಕೇವಲ ನಮ್ಮನ್ನು ಒಟ್ಟಾಗಿ ಸೇರಿಸಿ, ನಮ್ಮನ್ನು ಒಟ್ಟಾಗಿ ಬಲಪಡಿಸಿ, ನಮ್ಮಲ್ಲಿ ಪ್ರೀತಿಯ ಫಲವನ್ನು ನಾನು ಅಪೇಕ್ಷೆ ಮಾಡ್ತೇನೆ. ಪೌಲ ಅದನ್ನೇ ಕೇಳ್ತಾನೆ, ನಿಮ್ಮಿಂದ ಪ್ರೀತಿ ಕೊಟ್ಟರೆ ಸಾಕು ನನಗೆ. ಪ್ರೀತಿಯ ಫಲಗಳು, ಸಭೆಯಲ್ಲಿ ಪ್ರೀತಿಯ ಫಲಗಳು ಬಹಳ ಪ್ರಾಮುಖ್ಯ. ನಾವು ಎಷ್ಟೇ ಹಣ ಕೊಟ್ಟರು, ನಾವು ಎಷ್ಟೇ ಸಹಾಯ ಮಾಡಿದರು, ಎಷ್ಟೇ ನಾವು ದೊಡ್ಡ ರೀತಿಯಲ್ಲಿ ಕಾಣಿಕೆಗಳನ್ನು ದೇವರಿಗೆ ಕೊಟ್ಟರು, ಸುಗಂಧ ವಾಸನೆ ಯಾವುದು ಅಂತ ಹೇಳಿದ್ರೆ ನಾವು ಇರುವಂತಹ ಜೀವನ ಪ್ರೀತಿಯ ಫಲ ದೇವರಿಗೆ ಸುವಾಸನೆ ಆಗ್ತದೆ. ಇನ್ನು ಕೊನೆಯದಾಗಿ ಲೂಕನ ಸುವಾರ್ತೆಗೆ ಬರುವಾಗ, ಲೂಕನ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸಹ ಮೊಹರಿಗಳ ವಿಚಾರವಾಗಿ ಮಾತಾಡ್ತಾನೆ. ಮೊಹರಿಗಳು ಅಥವಾ 10 ಮೊಹರಿಗಳ ಸಾಮ್ಯದ ಕುರಿತಾಗಿ ಮಾತಾಡ್ತಾನೆ. ಒಂದನೇದು ಗಿವಿಂಗ್, ಎರಡನೇದು ಥಿಂಕಿಂಗ್, ಮುಂದನೇದು ಯುಟಿಲೈಸಿಂಗ್. ದೇವರು ನಮಗೇನು ಕೊಟ್ಟಿದ್ದಾನೆ, ಯೋಚನೆ ಕೊಟ್ಟಿದ್ದಾನೆ, ಅದೆಲ್ಲವನ್ನು ಹೌ ಐ ಯುಟಿಲೈಸ್, ನಾನು ಹೇಗೆ ಅದನ್ನು ಬಳಸ್ತೇನೆ, ಇಟ್ಟುಕೊಳ್ತೇನೋ ಅಥವಾ ಸ್ವಾರ್ಥವಾಗಿ ಬಳಸ್ತೇನೋ, ಯಾವ ರೀತಿಯಲ್ಲಿ ಬಳಸ್ತೇನೆ. ನೋಡ್ರಿ, ಇದನ್ನು 10 ಮೊಹರಿಗಳ ಸಾಮ್ಯ. ಒಂದು ಮೊಹರಿ ಎಂಬುದಾಗಿ ಹೇಳುವಾಗ 3 ತಿಂಗಳ ವೇತನ, ಒಬ್ಬ ವ್ಯಕ್ತಿಯ 3 ತಿಂಗಳ ವೇತನ ಒಂದು ಮೊಹರೈ ಎನ್ನುವಂಥ ಅರ್ಥ ಕೊಡ್ತದೆ. ಒಬ್ಬ ಶ್ರೀಮಂತ ಮನುಷ್ಯ ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನು ದೂರ ದೇಶಕ್ಕೆ ಹೊರಡುವಾಗ ಆಳುಗಳಲ್ಲಿ 10 ಮಂದಿಯನ್ನು ಕರೆದು, ಆಳುಗಳು ತುಂಬ ಜನ ಇದ್ದರು, ಅದರಲ್ಲಿ 10 ಮಂದಿಯನ್ನು ಕರೀತಾನೆ, 10 ಪೀಪಲ್ ಕರೀತಾನೆ.
10 ಮಂದಿಯನ್ನು ಕರೀತಾನೆ. 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರಿಗಳನ್ನು ಕೊಡ್ತಾನೆ. ಬಹುಶಃ ಒಬ್ಬರಿಗೆ 10 ಮೊಹರಿಗಳನ್ನು ಕೊಟ್ಟಿರ್ಬೋದು. ಆದರೆ ನಮಗಿಲ್ಲಿ 3 ಮಾತ್ರ ಸಿಗ್ತಾರೆ. 3 ಮಾತ್ರ ಕರೀತಾನೆ ಅವನು. 10 ಮೊಹರಿಗಳನ್ನು ಕೊಟ್ಟು ಆತನು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂಬುದಾಗಿ ಹೇಳಿ ಆತನು ಹೊರಟು ಹೋಗ್ತಾನೆ. ಆದರೆ ಪುನಃ ಆತನು ಬರುವಾಗ 16ನೇ ವಚನ, ದೊರೆಯೇ ನೀನು ಕೊಟ್ಟ ಮೊಹರಿಯಲ್ಲಿ ನಾನು 10 ಸಂಪಾದನೆ ಮಾಡಿದ್ದೇನೆ. ಇನ್ನು 18ನೇ ವಚನ, ದೊರೆ ನೀನು ಕೊಟ್ಟ ಮೊಹರಿಗಳಲ್ಲಿ 5 ಮೊಹರಿಗಳನ್ನು ಮಾಡಿದ್ದೇನೆ. 26ನೇ ವಚನ, ದೊರೆಯೇ ನೀನು ಕೊಟ್ಟ ಮೊಹರಿ ನಾನು ಇದನ್ನು ಸರಿಯಾಗಿ ಉಪಯೋಗಿಸಲಿಲ್ಲ, ಇದನ್ನು ವಸ್ತ್ರದಲ್ಲಿ ಕಟ್ಟು ಇಟ್ಟುಕೊಂಡೆನು. ಉಪಯೋಗಿಸಲಿಲ್ಲ, ಇಟ್ಟುಕೊಂಡೆ. ಯುಟಿಲೈಸಿಂಗ್. ದೇವರು ನನಗೇನು ಕೊಟ್ಟಿದ್ದಾನೆ? ನನಗೇನು ಕೊಟ್ಟಿದ್ದಾನೆ ದೇವರು? ನಾವು ಯಾವಾಗಲೂ ದೇವರು ನಮಗೇನು ಕೊಟ್ಟಿಲ್ಲ ಅಂತ ಹೇಳ್ತೇವೆ. ಅನೇಕರನ್ನು ನಾನು ಗಮನಿಸ್ತೇನೆ, ಐ ಡೋಂಟ್ ಹ್ಯಾವ್ ಎನಿ ಟ್ಯಾಲೆಂಟ್, ನನಗೆ ತಲಾಂತುಗಳಿಲ್ಲ ಅಂತಾರೆ. ಸಭೆಯಲ್ಲಿ ಸಹ ನನಗೇನೂ ಇಲ್ಲ, ನನಗೆ ಗೊತ್ತಿಲ್ಲ ಏನು. ಮೋಶೆಯನ್ನು ದೇವರು ಕರೆದಾಗ ನಿನ್ನ ಕೈಯಲ್ಲೇನಿದೆ ಅಂತ ಹೇಳ್ತಾನೆ, ಕೋಲು, ದಟ್ ಈಸ್ ಎನಫ್ ಫಾರ್ ಯು, ಗೋ. ದಾವೀದನಿಗೆ ನಿನ್ನ ಕೈಯಲ್ಲೇನಿದೆ? ಒಂದು ಕಲ್ಲು, ಅದನ್ನು ಮಾಡಿ ಗೊಲ್ಯಾತನ ಮೇಲೆ ಬೀಸು, ಹೋಗು. ಸಾಸಿವೆ, ಹುಳಿ ಹಿಟ್ಟು, ಸಣ್ಣದನು. ದೇವರು ನಮ್ಮ ಸಭೆಗಳಲ್ಲಿ ಸಹ ಪ್ರತಿಯೊಬ್ಬರಿಗೆ, ಸಭೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ದೇವ ಜನರಿಗೆ, ಪ್ರತಿಯೊಬ್ಬರಿಗೆ ದೇವರು ಅನೇಕ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಹೌ ಐ ಟು ಯುಟಿಲೈಸ್? ನಾನು ಹೇಗೆ ಬಳಸುವುದಕ್ಕೆ ಸಾಧ್ಯ? ನಾನು ಹೇಗೆ ಅದನ್ನು ಉಪಯೋಗಿಸುವುದಕ್ಕೆ ಸಾಧ್ಯ? ಇಲ್ಲಿ ಉಪಯೋಗದ ಮಾತು, ಯುಟಿಲೈಸಿಂಗ್ ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಅನೇಕ ಸಂದರ್ಭದಲ್ಲಿ ನಾವು ಉಪಯೋಗಿಸೋದಿಲ್ಲ, ಭಯಭೀತರಾಗ್ತೇವೆ. ನಾನು ಸಭೆಗೆ ನನಗೆ ತಲಾಂತುಗಳನ್ನು ನಾನು ಹೇಗೆ ಉಪಯೋಗಿಸಬೇಕು? ದೇವರು ನನಗೆ ಏನನ್ನು ಕೊಟ್ಟಿದ್ದಾನೆ? ಓಕೆ, ನನ್ನ ಹೆಸರಿಗೋಸ್ಕರ ಅಲ್ಲ. ನೋಡ್ರಿ, ಅವ್ರಲ್ಲಿ ಹೆಸರುಗಳಿಲ್ಲ ಇಲ್ಲಿ ಯಾರ್ದು ಅಂತ. ನನ್ನ ಹೆಸರಿಗೋಸ್ಕರ ನನ್ನ ತಲಾಂತುಗಳನ್ನು ಉಪಯೋಗಿಸಬಾರ್ದು. ಅಥವಾ ನನಗೆ ಹೆಸರು ಬರಬೇಕೆಂಬುದಾಗಿ ನನ್ನ ತಲಾಂತುಗಳನ್ನು ಉಪಯೋಗಿಸಬಾರದು. ನನಗೆ ಈ ತಲಾಂತುಗಳಿಂದ ನನಗೆ ಹೆಸರು ಬರ್ತದೆ ಎಂಬುದಾಗಿ ಹೇಳಿ ನಾನು ಉಪಯೋಗಿಸಬಾರದು. ಅದು ಮನೆ ವಾರ್ತೆತನ ಆಗೋದಿಲ್ಲ, ಅದು ಪಾರದರ್ಶಕ ಆಗೋದಿಲ್ಲ, ಅದು ಲೆಕ್ಕದಾಯತ್ವ ಆಗೋದಿಲ್ಲ. ಬದಲು ದೇವರು ನನಗೇನು ಕೊಟ್ಟಿದ್ದಾನೆ ಅದನ್ನು ದೇವರಿಗೋಸ್ಕರ, ಸಮಾಜಕ್ಕೋಸ್ಕರ, ಬಡವರಿಗೋಸ್ಕರ ನಾನು ಉಪಯೋಗಿಸಬೇಕು. ದೇವರು ನಮ್ಮನ್ನು ಅಧಿಕಾರಿಗಳನ್ನಾಗಿ ಕರೆದಿದ್ದಾನೆ. ದೇವರು ನಮ್ಮನ್ನು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ಕರೆದಿದ್ದಾನೆ. ವಾಟ್ ಕ್ಯಾನ್ ಐ ಡೂ? ನಾನು ಏನನ್ನು ಮಾಡುವುದಕ್ಕೆ ಸಾಧ್ಯ? ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೆಲಸ ಮಾಡೋದಕ್ಕೆ ಹೋಗ್ತೇವೆ, ಅದು ಹಾಗಾಗಬಾರ್ದು. ಆ ಕೆಲಸದಿಂದ ಮತ್ತೊಬ್ಬರಿಗೆ ಏನು ಉಪಯೋಗ ಆಗ್ತದೆ? ನಾವು ಯಾವಾಗಲೂ ಹೇಳ್ತೇವೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಕೆಲಸ ಮಾಡೋದಕ್ಕೆ. ಅಲ್ಲ, ಆ ಕೆಲಸದಿಂದ ಮತ್ತೊಬ್ಬರಿಗೆ ಏನು ಉಪಯೋಗ ಆಗ್ತದೆ? ಮತ್ತೊಬ್ಬರಿಗೆ ನಾನು ಹೇಗೆ ಆ ಕೆಲಸದಿಂದ ನಾನು ಸಹಾಯ ಮಾಡುವುದಕ್ಕೆ ಸಾಧ್ಯ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಮೊಹರಿಗಳನ್ನು ನೀವು ಗಮನಿಸುವುದಾದರೆ ದೇ ಯುಟಿಲೈಸಿಂಗ್ ಅ ಲಾಟ್. ಅನೇಕರು ಇವತ್ತು ನಾನು ನಿವೃತ್ತಿಯಾದ ಮೇಲೂ ಸಹ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅನೇಕ ಲೆಕ್ಚರರ್ಸ್ ರಿಟೈರ್ಡ್ ಆದಮೇಲೂ ಸಹ ಅವರು ತಮ್ಮ ಅನೇಕ ಮಕ್ಕಳಿಗೆ ಆನ್ಲೈನ್ನಲ್ಲಿ ಪಾಠಗಳನ್ನು ಹೇಳ್ಕೊಡ್ತಿದ್ದಾರೆ. ಅನೇಕರು ಕೆಲಸದಲ್ಲಿ ನಿವೃತ್ತಿಯಾದರೂ ಸಹ ಸಂಜೆ ಸಂದರ್ಭದಲ್ಲಿ ಹೋಗಿ ಅನೇಕರಿಗೆ ಸಹಾಯ ಮಾಡ್ತಿದ್ದಾರೆ. ನಾನು ನೀನು ದೇವರು ಕೊಟ್ಟಂತಹ ಈ ಮನೆ ವಾರ್ತೆತನ ಕೆಲಸ ನನಗೆ ದೇವರು ಕೊಟ್ಟಿದ್ದು, ನನ್ನ ಸಂಪಾದನೆ ಅಲ್ಲ. ದೇವರು ನನಗೆ ಈ ಸಂಸ್ಥೆಯಲ್ಲಿ ಅವಕಾಶ ಕೊಟ್ಟಿದ್ದಾನೆ, ನನಗೆ ಈ ಫೀಲ್ಡಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾನೆ. ವಾಟ್ ಕ್ಯಾನ್ ಐ ಡೂ ಬೆಸ್ಟ್ ಟು ಗಾಡ್? ದೇವರಿಗೆ ನಾನು ಯಾವುದನ್ನು ಮಾಡುವುದಕ್ಕೆ ಸಾಧ್ಯ? ಅನೇಕರಿಗೆ ಆಸಕ್ತಿ ಇರ್ಬೋದು ಮಾಡುವುದಕ್ಕೆ, ಅದಕ್ಕೆ ಅನೇಕರಿಗೆ ಭಯ ಇರ್ಬೋದು, ಅನೇಕರಿಗೆ ಬರುವುದಕ್ಕೆ ನಾಚಿಕೆ ಇರ್ಬೋದು. ದೇವರು ನಿಮಗೆ ಕೊಟ್ಟಂತಹ ಕಾರ್ಯದಲ್ಲಿ ನೀವು ಯುಟಿಲೈಸ್ ಅದನ್ನು ಹೇಗೆ ಬಳಕೆ ಮಾಡ್ತೀರಿ, ಅದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತೀರಿ? ಇವರು ವ್ಯಾಪಾರ ಮಾಡ್ತಾರೆ, ಅದ್ರ ಒಳ್ಳೆ ರೀತಿ ವ್ಯಾಪಾರ ಮಾಡಿರಬಹುದು. ವ್ಯಾಪಾರ ಎಂಬುದಾಗಿ ಹೇಳುವಾಗ ಅನೇಕ ಸಂದರ್ಭ ವ್ಯಾಪಾರ ಎಂಬುದಾಗಿ ಮೋಸ ಮಾಡಲೇಬೇಕು ಅಂತ ಇಲ್ಲ. ವ್ಯಾಪಾರ ಎಂಬುದಾಗಿ ನಾನು ಮೋಸ ಮಾಡಿದರೆ ನನಗೆ ಸಕ್ಸಸ್ ಆಗ್ತದೆ ಎಂಬುದಾಗಿ ಇಲ್ಲ. ಮನೆ ವಾರ್ತೆತನದಲ್ಲಿ ನೋಡ್ರಿ, ಈ ವ್ಯಕ್ತಿಗಳು ಹೋಗಿ ವ್ಯಾಪಾರಕ್ಕೆ 10 ಮೊಹರಿಗಳನ್ನು ಹಾಕ್ತಾರೆ. ಅದರಲ್ಲಿ ಎಷ್ಟನ್ನು ಸಂಪಾದಿಸ್ತಾರೆ ಎಂಬುದಾಗಿ ಹೇಳುವಾಗ ಆತನು 10 ಮೊಹರಿಗಳನ್ನು ಸಂಪಾದನೆ ಆಯಿತು.
ಒಬ್ಬನು 10 ಸಂಪಾದಿಸ್ತಾನೆ, ಒಬ್ಬನು 5 ಸಂಪಾದಿಸ್ತಾನೆ. ಇಲ್ಲಿ ಯಾಕೆ ಡಿಫರೆನ್ಸಸ್ ಬರ್ತಾ ಇದೆ, ಅಥವಾ ಯಾಕೆ ಈ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ? ಆಲೋಚನೆ ಆಗ್ತದೆ ಓದುವಾಗ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಬ್ಬ ವ್ಯಕ್ತಿ ತನ್ನಲ್ಲಿ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ, ಇನ್ನಷ್ಟು ಎಫರ್ಟ್ ಹಾಕಿದ್ದಾನೆ, ಇನ್ನಷ್ಟು ಆಲೋಚನೆ ಮಾಡಿದ್ದಾನೆ, ಇದನ್ನು ಮಾಡಿದ್ದಾನೆ. ಆದರೆ ಎರಡನ್ನೂ ಗೌರವಿಸ್ತಾನೆ. ಅಯ್ಯೋ ಅವನು ದೊಡ್ಡ ತಂದಪ್ಪ 10, ನಿನಗೆ ಬೆಸ್ಟ್ ಅಂತ ಹೇಳಲಿಲ್ಲ. ಇವನು ಸೆಕೆಂಡ್ ಕ್ಲಾಸು, ನಿನಗೆ ಬೆಸ್ಟ್ ಅಂತ ಹೇಳಲಿಲ್ಲ. ಯುಟಿಲೈಸ್ ಅಷ್ಟೇ, ನೀನು ಉಪಯೋಗಿಸು. ಉಪಯೋಗಿಸಿದ್ದನ್ನು ಈ ಯಜಮಾನ ಇಲ್ಲಿ ಅಪ್ರಿಷಿಯೇಟ್ ಮಾಡ್ತಾನೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀನು ಉಪಯೋಗಿಸಿದ್ಯಾ? ಪ್ರೀತಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬರು ಈ ಲೋಕವನ್ನು ನಾವು ಬಿಡಲೇಬೇಕು. ವಿಶ್ವೇಶ್ವರಯ್ಯ ಇರಬಹುದು, ಅಬ್ದುಲ್ ಕಲಾಂ ಇರ್ಬೋದು, ಅವರ ಆಲೋಚನೆಗಳು ಬೇರೆ ಇತ್ತು. ಆದರೆ ಈ ಲೋಕವನ್ನು ಬಿಟ್ಟು ಹೋದರು, ಆದರೆ ಏನೋ ಕೊಟ್ಟು ಹೋದರು. ಇವತ್ತು ನಾವು ಬೆಳಗ್ಗೆ ಎದ್ದರೆ ನೀರಿಂಗ್ ಟ್ಯಾಪಿಂಗ್ ತಿರುಗಿಸಿದ್ರೆ ವಿಶ್ವೇಶ್ವರಯ್ಯ ಕಟ್ಟಿದಂಥ KRS ನಮಗೆ ನೆನಪಾಗ್ತದೆ. ಅಥವಾ ಮೇಲೆ ಎತ್ತಿ ನೋಡಿದ್ರೆ ಸ್ಯಾಟಲೈಟ್ಗೆ ವಿಚಾರ ಬರುವಾಗ, ಶಕ್ತಿಯ ಪರಮಾಣುಗಳ ವಿಚಾರ ಬರುವಾಗ ಅಬ್ದುಲ್ ಕಲಾಂ ಅವರು ನಮಗೆ ನೆನಪು ಮುಂದೆ ಬರ್ತಾರೆ. ಅವರಿಲ್ಲ, ಆದರೆ ಕೊಟ್ಟು ಹೋಗಿದ್ದಾರೆ. ಯುಟಿಲೈಸ್. ನಾವು ಇವತ್ತು ಅದನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತು ನಾವು ಅನುಭವಿಸ್ತೇವೆ. ಅವತ್ತು ನಮ್ಮ ಸೇವಕರು, ನಾವು ಸಭಾನಾಯಕರು ಈ ದೇವಾಲಯವನ್ನು ನಮಗೆ ಕೊಟ್ಟರು, ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಈ ಸ್ಥಳವನ್ನು ನಮಗೆ ಅನುಗ್ರಹಿಸಿಕೊಟ್ರು. ವಿರ್ ಎಂಜಾಯ್. ಇನ್ ಬೆಂಗಳೂರಿನ ಆ ಮುಖ್ಯ ಹೃದಯ ಭಾಗದಲ್ಲಿದ್ದೇವೆ ನಾವು. ಅವರು ಕೊಟ್ಟರು, ಅವರು ಯುಟಿಲೈಸ್ ಮಾಡಿದ್ರು, ಈ ಜಾಗವನ್ನು ಕೊಟ್ಟರು, ಅನುಭವಿಸ್ತಾ ಇದ್ದೇವೆ. ಮಿಷನರಿಗಳು, ನಮ್ಮ ಸಭಾ ಸೇವಕರು, ಹಿರಿಯರು ಈ ಸಭೆಯನ್ನು ಕಟ್ಟಿದ್ದಾರೆ. 50-70 ವರ್ಷಗಳಿಂದ ಇದನ್ನು ಬೆಳೆಸಿದ್ದಾರೆ, ಯುಟಿಲೈಸ್ ಮಾಡಿದ್ದಾರೆ, ಕೊಟ್ಟರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಯುಟಿಲೈಸಿಂಗ್, ದೇವರು ನಮಗೆ ಕೊಟ್ಟಂತಹ ವರತಲಾಂತುಗಳನ್ನು ನಾವು ಉಪಯೋಗಿಸೋಣ. ಶೇಫರ್ ಸಭೆಯಲ್ಲಿ ವರತಲಾಂತುಗಳಿಗೇನು ಕಡಿಮೆ ಇಲ್ಲ. ಸಂಗೀತದಲ್ಲಿರಬಹುದು, ಬಾರಿಸುವಂಥ ವಿಚಾರದಲ್ಲಿರಬಹುದು, ಹಾಡುವಂಥ ವಿಚಾರದಲ್ಲಿರಬಹುದು, ನಾಯಕತ್ವದ ವಿಚಾರದಲ್ಲಿರಬಹುದು, ಅಥವಾ ಟೆಕ್ನಿಕಲ್ ವಿಚಾರದಲ್ಲಿರಬಹುದು, ಲ್ಯಾಂಗ್ವೇಜ್ ವಿಚಾರದಲ್ಲಿರಬಹುದು, ಮಿಷನರಿ ವಿಚಾರದಲ್ಲಿರಬಹುದು, ಪ್ರಾರ್ಥನೆ ವಿಚಾರದಲ್ಲಿರ್ಬೋದು, ಪ್ರಸಂಗ ಮಾಡುವ ವಿಚಾರದಲ್ಲಿರ್ಬೋದು. ಎಲ್ಲ ಫೀಲ್ಡಿನಲ್ಲಿಯೂ ಅಗಾಧವಾದಂಥ ಶಕ್ತಿಯುಳ್ಳ ವ್ಯಕ್ತಿಗಳು ನಮ್ಮ ಸಭೆಗಳಲ್ಲಿದ್ದಾರೆ. ಯುಟಿಲೈಸಿಂಗ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನನಗೋಸ್ಕರ ನಾನು ಬದುಕ್ತಾ ಇದ್ದೇನೋ, ನನ್ನಲ್ಲಿರುವಂಥದ್ದನ್ನು ಕೊಟ್ಟು ದೇವರಿಗೋಸ್ಕರ ನಾನು ಬದುಕ್ತಿದ್ದೇನೋ? ಮೈ ಲೈಫ್ ಎಂಡ್ಸ್. ನಮ್ಮ ಜೀವನ ಮುಕ್ತಾಯವಾಗ್ತದೆ. ವೆನ್ ವಿ ಲೀವ್ ದಿಸ್ ವರ್ಲ್ಡ್, ಈ ಲೋಕವನ್ನು ಬಿಟ್ಟು ಹೋಗುವಾಗ ಯುಟಿಲೈಸ್, ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಯುಟಿಲೈಸ್ ಮಾಡಿ ಹೋಗಬೇಕಾಗ್ತದೆ. ಇಲ್ಲದಿದ್ದರೆ ಈ ಲೋಕಕ್ಕೆ ಬರುವಾಗ ನಾವು ಏನು ತೊಗೊಂಡು ಬರೋದಿಲ್ಲ. 30-40 ಸೈಟು ತರೋದಿಲ್ಲ, ಮೊಬೈಲ್ ಫೋನು ತೊಗೊಂಡು ಬರೋದಿಲ್ಲ. ಇಲ್ಲಿದ್ದಾಗ ನಾವು ತಗೊಳ್ತೇವೆ, ಹೋಗುವಾಗ ಅದನ್ನು ಬಿಟ್ಟು ಹೋಗ್ತೇವೆ. ಕೈಯನ್ನು ಗಟ್ಟಿ ಮಾಡಿ ಇಡೋಕ್ಕಿಲ್ಲ, ಸಾಯುವಾಗ ಅದನ್ನು ಬಿಡಿಸಿ ಹಿಂಗಿಡ್ತಾರೆ ಕೈನ. ನೀನೇನೂ ತಗೊಂಡು ಹೋಗೋದಕ್ಕಾಗೋದಿಲ್ಲ ಈ ಲೋಕದಲ್ಲಿ. ಆದರೆ ಏನೋ ಯುಟಿಲೈಸ್, ನೀನೇನೋ ಬಿಟ್ಟು ಹೋಗಿದೆಯಾ? ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮನೆ ವಾರ್ತೆತನ ದೊಡ್ಡದಾದಂಥ ಒಂದು ವಿಷಯ. ಪಾರದರ್ಶಕತೆ, ಲೆಕ್ಕದಾಯಿತ್ವ. ಒಂದು ಗಿವಿಂಗ್, ಎರಡನೇದು ಥಿಂಕಿಂಗ್, ಮೂರನೇದು ಯುಟಿಲೈಸಿಂಗ್. ಅದನ್ನು ಯಾವ ರೀತಿಯಲ್ಲಿ ನಾನು ಬಳಸ್ತೇನೆ? ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ಭಾಗದಿಂದ ನಾವೆಲ್ಲರೂ ದೇವರ ಆಶೀರ್ವಾದ ಹೊಂದಿದ್ದೇವೆ. ದೇವರ ಮಾತುಗಳು ನಮ್ಮ ಸಂಗಡ ಮಾತನಾಡಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ವಾಕ್ಯದಿಂದ ನಡೆಸಿದಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಒಳ್ಳೆಯ ಮನೆ ವಾರ್ತೆತನದ ಯಜಮಾನೋ ನೀನೇ. ನಮಗೆ ಅವಕಾಶ ಮತ್ತು ತಲಾಂತುಗಳು ಮತ್ತು ನಮಗೆ ಕೊಟ್ಟಂತಹ ಎಲ್ಲ ಸಂಪನ್ಮೂಲಗಳು ಎಲ್ಲದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನದೆಲ್ಲವನ್ನು ನಾವು ನಿನ್ನ ಸೇವೆಗೋಸ್ಕರ, ಕೊರತೆಯಲ್ಲಿರುವುದಕ್ಕೋಸ್ಕರ ಮತ್ತು ದೇವದರ್ಶನದ ಗುಡಾರವನ್ನು ನಿರ್ಮಿಸಿದ ರೀತಿಯಲ್ಲಿ ಸಭೆಯಲ್ಲಿ ಹೊಸ ಹೊಸ ರೀತಿಯ ಸೇವೆಯನ್ನು ನಿರ್ಮಿಸೋದಕ್ಕೋಸ್ಕರ ಉಪಯೋಗಿಸುವುದಕ್ಕೆ ನಮ್ಮನ್ನು ಬಲಪಡಿಸು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು
ಆರಿಕೆ ಮಾಡೋಣ. ಪುಟ 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಡುವಿಗೆ ಜಡೆಯಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿವಸದಲ್ಲಿ ಸತ್ತ ಒಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವೆನೆಂಬ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವನವೆಂಬ ನಂಬುತ್ತೇನೆ. ಆಮೆನ್. ಸಭೆಗೆ ತಿಳಿಸುವ ಕೆಲವು ಪ್ರಕಟಣೆಗಳು. ಮೊದಲನೇದಾಗಿ ದ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಕರ್ನಾಟಕ ಆಕ್ಸಿಲಟರಿ ಅವರಿಂದ ಬಂದಂತಹ ಒಂದು ಪತ್ರ. ಅಪಾಯಿಂಟ್ಮೆಂಟ್ ಆಫ್ ಮಾರ್ಕೆಟ್ ಅಸಿಸ್ಟೆಂಟ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ವಯಸ್ಸು 35ರಿಂದ 45 ವರ್ಷದ ವಯಸ್ಸಿನಲ್ಲಿರುವಂತಹ ಗ್ರ್ಯಾಜುಯೇಟ್ ಅವರಿಗೆ ಇದನ್ನು ಉದ್ಯೋಗಕ್ಕೆ ಪ್ರವೇಶವನ್ನು ಕರೆಯಲಾಗಿದೆ. ದಯಮಾಡಿ ಇದರ ಹೆಚ್ಚಿನ ವಿವರಗಳನ್ನು ಸಭೆಯ ನೋಟಿಸ್ ಬೋರ್ಡ್ನಲ್ಲಿ ಗಮನಿಸಿ. ಇದರ ಅಂತಿಮವಾದಂಥ ದಿನಾಂಕ ಜುಲೈ 7ನೇ ತಾರೀಕಿನ ಒಳಗಾಗಿ ಅವರ ಸಂಸ್ಥೆಯಲ್ಲಿ ಇದನ್ನು ಸಲ್ಲಿಸುವಂತೆ ಕೇಳಿಕೊಂಡಿದ್ದಾರೆ. ಇನ್ನು ಸಭೆಗೆ ತಿಳಿಸುವ ಪ್ರಾಮುಖ್ಯವಾದಂಥ ಪ್ರಕಟಣೆಗಳಲ್ಲಿ ಕಳೆದ ಭಾನುವಾರ ಪ್ರಕಟಿಸಿದ ಹಾಗೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಯ ದಿನಾಂಕ ಮತ್ತು ಅದರ ಸವಿವರಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಪ್ರಕಟಿಸಲಾಗುವುದು. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆಫ್ ದ ಪಾಸ್ಟೆಡ್ ಕಮಿಟಿ ಎಲೆಕ್ಷನ್ ಫಾರ್ ದ ಟ್ರೈನಮ್ 2021 and 24. Date of election, notice of election, second announcement, 4th July 2021 ಸಂಡೇ. ಅಂದರೆ ಈ ದಿವಸ ನಮ್ಮ ಈ ಒಂದು ಆನ್ಲೈನ್ ಸರ್ವಿಸ್ನ ಮೂಲಕ ಅದನ್ನು ಪ್ರಕಟ ಮಾಡಲಾಗ್ತಾಯಿದೆ. ಇಶ್ಯೂ ಆ್ಯಂಡ್ ಫೈಲಿಂಗ್ ಆಫ್ ನಾಮಿನೇಷನ್ ಫಾರ್ಮ್ಸ್ 5th and 6th July 2021, Monday and Tuesday at church office, morning 11 a.m. to 1 p.m. and evening 4 p.m. to 6 p.m. Scrutiny of nomination received and display of the list of nomination received 7th July Wednesday at church notice board at 10 a.m. morning. Withdrawal of nomination form 7th July Wednesday at church office, morning 11 a.m. to 1 p.m. and evening 4 p.m. to 6 p.m. Publication of final list of nominations 8th July Thursday at church notice board, morning 10 a.m. Notice of election third announcement 11th July 2021 Sunday, online service or regular service. Date of election, ಚುನಾವಣೆಯ ದಿನಾಂಕ 11th July 2021 ಸಂಡೇ, ಅಂದರೆ 11ನೇ ತಾರೀಕು ಜುಲೈ 2021 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಶೇಫರ್ ಸ್ಮಾರಕ ದೇವಾಲಯದಲ್ಲಿ ಅವರ್ಸ್ ಆಫ್ ಪೋಲಿಂಗ್ ಮತದಾನದ ಪ್ರಕ್ರಿಯೆಗಳು ನಡೆಸಲ್ಪಡ್ತವೆ. ನಂತರ 5 ಗಂಟೆಗೆ ಈ ಎಲ್ಲ ಮತದಾನವನ್ನು ನಾವು ಫಲಿತಾಂಶದವರೆಗೆ ಅದನ್ನು ಮತದಾನದ ಎಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಅದನ್ನು ಎಣಿಸುವಂಥ ಎಣಿಕೆಯ ಕಾರ್ಯ ಸಂಜೆ 5 ಗಂಟೆಯಿಂದ ಪ್ರಾರಂಭವಾಗ್ತದೆ. ಅಂತಿಮವಾದಂತಹ ಫಲಿತಾಂಶ ಬರುವ ತನಕ ಸಭೆಯವರು ಇದನ್ನು ಗಮನಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಮತ್ತು ಈ ಒಂದು ಚುನಾವಣೆಗೋಸ್ಕರ ನೀವು ಪ್ರಾರ್ಥಿಸುವಂತೆ ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮೆಲ್ಲರ ಸಹಾಯ ಮತ್ತು ನಿಮ್ಮೆಲ್ಲರ ಪ್ರೀತಿ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ. ಇನ್ನು
ಸಭೆಯವರ ಗಮನಕ್ಕಾಗಿ 2021-24 ಸಾಲಿನ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಿಗೆ ಮತ್ತು ಅಭ್ಯರ್ಥಿಗಳಿಗೆ ಇರಬೇಕಾದಂಥ ಅರ್ಹತೆಗಳು: 21 ವರ್ಷ ವಯಸ್ಸಾಗಿರಬೇಕು, ಸಭೆಯ ಪೂರ್ಣ ಸದಸ್ಯರಾಗಿದ್ದು ಸಭೆಯ ನಂಬಿಕೆಗೆ ಹಾಗೂ ಕ್ರಮಗಳಿಗೆ ಬದ್ಧರಾಗಿರಬೇಕು, ಸದರಿ ಸಭೆಯ ಬಹಿರಂಗ ಆರಾಧನೆಗೆ ಕ್ರಮಸ್ಥರು, ಕನಿಷ್ಠ ಪಕ್ಷ ವರ್ಷದಲ್ಲಿ 3 ಬಾರಿಯಾದರೂ ಕರ್ತನ ಪವಿತ್ರ ಭೋಜನದ ಸಂಸ್ಕಾರದಲ್ಲಿ ಭಾಗಿಯಾಗಿರಬೇಕು, ಚುನಾವಣೆಯ ದಿನಕ್ಕಿಂತ ಮುಂಚೆ ಸದರಿ ಸಭೆಯ ಸದಸ್ಯರಾಗಿ 12 ತಿಂಗಳ ಕಾಲ ಮುರಿಯದ ಸದಸ್ಯತ್ವ ಹೊಂದಿರಬೇಕು ಮತ್ತು ಮುಂಚಿನ CSI ಸಭೆಯ ಅಧಿಕೃತ ವರ್ಗಾವಣೆಯ ಪತ್ರವನ್ನು ಹೊಂದಿರಬೇಕು ಮತ್ತು ಬೇರೆ ಯಾವುದೇ ಸಭೆಯ ಸದಸ್ಯರಲ್ಲವೆಂದು ಅಧಿಕೃತವಾಗಿ ಬರವಣಿಗೆಯ ಮೂಲಕ ಪ್ರಮಾಣ ಮಾಡಬೇಕು. ನಮ್ಮ ಸಭಾಪ್ರಾಂತದ ಧರ್ಮಾಧ್ಯಕ್ಷರಿಂದ ಕಳೆದ 3 ವರ್ಷಗಳಲ್ಲಿ ಯಾವುದೇ ಶಿಸ್ತು ಕ್ರಮಗಳಿಗೆ ಒಳಗಾಗಿರಬಾರದು ಮತ್ತು ಕ್ರೈಸ್ತ ವಿಶ್ವಾಸವನ್ನು ನಿರಾಕರ ಮಾಡಿರಬಾರದು. ಇತರೆ ನಮ್ಮ ಪ್ರಾಂತದ ಸಭೆಗಳಲ್ಲಿ ಮತದಾರರಾಗಿರಬಾರದು. ಡಯಾಸಿಸಿನಿಂದ ನಿವೃತ್ತಿಯಾದ ಅಥವಾ ರಾಜೀನಾಮೆ ನೀಡಿರುವ ಸಭಾಪಾಲಕರು ಸಭಾಪಾಲನಾ ಸಮಿತಿಗೆ ಚುನಾಯಿತರಾಗಲು ಅರ್ಹರಲ್ಲ. ಅಂತಹ ಸಭಾಪಾಲಕರನ್ನು ಡಯಾಸಿಸ್ನ ಯಾವುದೇ ಸಮಿತಿಗೆ ಹಾಗೂ ಮಂಡಳಿಗೆ ಚುನಾಯಿಸುವುದಾಗಲಿ, ನಾಮಕರಣ ಮಾಡುವುದಾಗಲಿ ಅಥವಾ ಸೇರ್ಪಡೆ ಮಾಡುವಂತಿಲ್ಲ. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಮತ್ತೊಂದು ವಿಷಯ, ನಮ್ಮ ಸಭೆಯ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಏಪ್ರಿಲ್ ತಿಂಗಳಿನಲ್ಲಿಯೇ ನಾವು ಅದನ್ನು ಅಂತಿಮಗೊಳಿಸಿ ಸಭಾಪಾಲನಾ ಸಮಿತಿಯಲ್ಲಿ ಅಪ್ರೂವಲ್ ಆಫ್ ದ ಪಾಸ್ಟೇಟ್ ಕಮಿಟಿ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ಕಳೆದ ಭಾನುವಾರದಿಂದ ಅದನ್ನು ಹಾಕಲಾಗಿದೆ. ಅಂತಿಮ ಮತದಾರರ ಪಟ್ಟಿ, ದಯಮಾಡಿ ಅದನ್ನು ಸಭೆಯವರು ಗಮನಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಕೋವಿಡ್ನ ನಿಯಮ ಇರೋದರಿಂದ ದಯಮಾಡಿ ಸಭೆಯವರು ಅದನ್ನು ಮಾಸ್ಕನ್ನು ಧರಿಸಿಕೊಂಡು ಬರಬೇಕು. ಕಂಪಲ್ಸರಿ ಮಾಸ್ಕ್ಗಳನ್ನು ಮತ್ತು ಸ್ಯಾನಿಟೈಸೇಷನ್ ಮತ್ತು ಅಂತರವನ್ನು ಕಾಪಾಡಿಕೊಂಡು ಈ ಚುನಾವಣೆಯನ್ನು ನಡೆಸಿಕೊಡುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ರೀತಿಯಲ್ಲಿ ಮತ್ತು ದೇವಾಲಯದ ಸುತ್ತಮುತ್ತ ಗುಂಪುಗಳು ಸೇರಿದಂಥ ರೀತಿಯಲ್ಲಿ ಈ ಒಂದು ಕಾರ್ಯವನ್ನು ನಡೆಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರು ಈ ಪವಿತ್ರವಾದಂತಹ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮ ನಡೆಸಲಿ. ಆತನ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಸಂಗಡ ಇದ್ದು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳ್ತೇವೆ. ಸ್ವಾಮಿ, ನಮಗೆ ಕೊಟ್ಟಂತಹ ಒಳ್ಳೆಯ ಮನೆವಾರ್ತೆತನಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮ ಶೇಫ ಸ್ಮಾರಕ ದೇವಾಲಯ ಸಭೆಯ ಸಭಾಪಾಲನಾ ಸಮಿತಿಯ ಚುನಾವಣೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಪ್ರಜಾಪ್ರಭುತ್ವದ ಈ ಅಮೂಲ್ಯವಾದಂತಹ ಸಂಗತಿಗಳು ನಮ್ಮ ಸಭೆಯಲ್ಲಿ ನಡೆಯುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು, ನಿನ್ನ ಪವಿತ್ರಾತ್ಮನ ಮಾರ್ಗದರ್ಶನವನ್ನು ನಮಗೆ ದಯಪಾಲಿಸು. ಮುಂದಿನ ದಿವಸದಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಅದರೆಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂಥವರನ್ನು ಮತ್ತು ಇದರಲ್ಲಿ ಪಾಲು ತೆಗೆದುಕೊಳ್ಳುವಂಥ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ಕರ್ತನೆ. ನಮ್ಮ ಸಭೆ ಅದು ಒಳ್ಳೆಯ ಏಕತೆ, ಅನ್ಯೋನ್ಯತೆ, ಪ್ರೀತಿಯಿಂದ ಮುಂದೆ ಸಾಗುವುದಕ್ಕೆ ನಿನ್ನ ಬಲವನ್ನು ದಯಪಾಲಿಸು. ನಿನ್ನ ಹಸ್ತಗಳನ್ನು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಮತ್ತು ಸಭೆಯ ಎಲ್ಲ ನನ್ನ ಪ್ರಿಯ ಸದಸ್ಯರಿಗೆ, ನೀವು ಆನ್ಲೈನ್ನ ಮೂಲಕ ಮತ್ತು ಅನೇಕರು ಚೆಕ್ಗಳನ್ನು ಕೊಡುವುದರ ಮೂಲಕ ದೇವಾಲಯ ಮುಚ್ಚಿದರೂ ಸಹ ನಿಮ್ಮ ಕಾಣಿಕೆಗಳನ್ನು, ದೇಣಿಗೆಗಳನ್ನು ಬಹಳ ಪ್ರೀತಿಯಿಂದ ಕೊಡ್ತಾ ಇದ್ದೀರಿ. ಹಾಗಾಗಿ ನಾನು ಸಭಾಪಾಲಕನಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಆನ್ಲೈನ್ನಲ್ಲಿ ಈ ಆರಾಧನೆಯ ಅಂತ್ಯದಲ್ಲಿ ಬರುವಂತಹ ಅಕೌಂಟ್ನ ನಂಬರ್ನ ವಿವರಗಳು ಮತ್ತು ಬ್ಯಾಂಕಿನ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸಲಾಗ್ತದೆ. ದಯಮಾಡಿ ಅದನ್ನು ನೀವು ಗಮನಿಸಿ. ಇದರ ಕುರಿತಾಗಿ ನಿಮಗೇನಾದರೂ ಮಾಹಿತಿಗಳು, ವಿವರಗಳು ಬೇಕಿದ್ದರೆ ನಮ್ಮ ಸಭೆಯ ಖಜಾಂಚಿಗಳಾದಂಥ ಶ್ರೀಯುತ ಜಾಶು ಅಲೆಕ್ಸಾಂಡರ್ ಮತ್ತು ನಮ್ಮ ಸಭೆಯಲ್ಲಿ ಕಾರ್ಯನಿರ್ವಹಿಸುವಂಥ ಶ್ರೀಯುತ ವಿಲ್ಲಿ ಅವರನ್ನು ನೀವು ಸಂಪರ್ಕಿಸಿ ಅದನ್ನು ನೀವು ನೋಡುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನನ ದಿವಸವನ್ನು ಕಾಣುವಂತಹ
ಪ್ರಿಯರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳೋಣ. ಈ ಸಂತೋಷವಾದಂತಹ ಸಂದರ್ಭದಲ್ಲಿ ಜನ ದಿವಸ ಆಚರಿಸುವಂಥ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ಎಲ್ಲ ನಮ್ಮ ಸಭೆಯ ಪ್ರಿಯರಿಗೆ ನಾನು ಸಭಾಪಾಲಕನಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಶುಭಾಶಯವನ್ನು ಹೇಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕೊಟ್ಟಂಥ ಹೊಸ ವರ್ಷಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ, ಪ್ರಾರ್ಥನೆ ಮಾಡೋಣ. ಸಂಗೀತದ ನಂತರ ಈ ಪ್ರಿಯರಿಗೆ ಪ್ರಾರ್ಥನೆ ಮಾಡಲಾಗುವುದು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ಕರ್ತನೆ, ನಮ್ಮ ಸಭೆಯಲ್ಲಿ ಈ ವಾರದಲ್ಲಿ ತಮ್ಮ ಜನ ದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂತಹ ಎಲ್ಲ ಪ್ರಿಯರ ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿ ಅವರು ಅಂಗಗಳಾಗಿ ಸಭೆಯ ಎಲ್ಲ ರೀತಿಯಾದಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕುಟುಂಬವಾಗಿ ನಿನ್ನ ಪ್ರೀತಿಯನ್ನು ನಮ್ಮ ಕುಟುಂಬವಾಗಿ ಉತ್ತಮವಾದಂಥ ಅನ್ಯೋನ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಕೊಟ್ಟಂಥ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸು. ಹೊಸ ವರ್ಷಕ್ಕೆ ಕಾಲಿಡುವಾಗ ಆರೋಗ್ಯ, ಬಲ, ಶಕ್ತಿಯನ್ನು ದಯಪಾಲಿಸು ಕರ್ತನೆ. ಅದೇ ರೀತಿಯಲ್ಲಿ ತಮ್ಮ ದಾಂಪತ್ಯ ಜೀವನದಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ಅವರೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಬಲದಿಂದ ಅವರನ್ನು ತುಂಬಿಸು. ಹೌದು ಕರ್ತನೆ, ನಿನ್ನ ಹಸ್ತಗಳಿಗೆ ನಾವು ಈ ಪ್ರಿಯರನ್ನು ಒಪ್ಪಿಸ್ತೇವೆ. ನೀನೇ ಅವರನ್ನು ಆಶೀರ್ವಾದ ಮಾಡು. ಹೊಸ ವರ್ಷಕ್ಕೆ ಅವರನ್ನು ಮುನ್ನಡೆಸು. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ಕೊನೆಯ ಸಂಗೀತವನ್ನು ಹಾಡೋಣ. Name
ನಮಗಾಗಿ ಪ್ರಭು ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಫಲವು ಮಹಿಮೆ ಸದಾಕಾಲವೇ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಒಳ್ಳೆಯ ಮನೆವಾರ್ತೆತನವನ್ನು ನಮ್ಮ ಕೊಡುಗೆ, ನಮ್ಮ ಆಲೋಚನೆ ಮತ್ತು ನಮ್ಮ ಉಪಯೋಗದಲ್ಲಿ ನಾವು ಅದನ್ನು ಉಪಯೋಗಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೆನ್. ಶಾಲೋಮ್. ದೇವರ ಸಮಾಧಾನ ಮತ್ತು ಆಶೀರ್ವಾದ ನಿಮ್ಮ ಸಂಗಡ ಯಾವಾಗಲೂ ಇರಲಿ.